ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯದಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ? ಸಾಕಷ್ಟು ಜನರಿಗೆ ಪ್ರಶ್ನೆಗಳು ಕಾಡ್ತಾ ಇರಬಹುದು. ಒಂದು ಕಡೆಯಲ್ಲಿ ಅಳಿವಿನ ಅಂಚಿಗೆ ಹೋಗ್ತಾ ಇದೆಯಾ ರಾಜ್ಯದಲ್ಲಿರುವಂಥ ಸರ್ಕಾರಿ ಶಾಲೆ? ಅಲ್ಲಿನ ಗುಣಮಟ್ಟ ಹೆಂಗಿದೆ? ಶಿಕ್ಷಣ ವ್ಯವಸ್ಥೆ ಹೆಂಗಿದೆ? ಶಾಲೆಯಲ್ಲಿರುವಂಥ ಸೌಲಭ್ಯಗಳು ಹೆಂಗಿದೆ? ಸಾಕಷ್ಟು ಪ್ರಶ್ನೆಗಳಿವೆ. ಒಂದು ಕಡೆಯಲ್ಲಿ ತೀರಾ ಹದಗೆಡ್ತಾ ಇದೆ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಶಿಕ್ಷಕರ ಕೊರತೆ ಇದೆ, ಕೊಠಡಿಗಳ ಸಮಸ್ಯೆ ಇದೆ, ಕೂರೋಗ್ ಬೆಂಚ್ ಇಲ್ಲ, ಮಳೆ ಬಂದರೆ ಸೋರುತ್ತೆ, ಒಂದೆರಡಲ್ಲ ಸಮಸ್ಯೆ. ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಖಾಸಗಿ ಹೆಚ್ಚು, ಸರ್ಕಾರಿ ಕಡಿಮೆ. ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎನ್ನುವಂಥ ವಿಚಾರದ ಕುರಿತು ನಾನು ನಿಮಗೆ ಹೇಳ್ತಾ ಇದ್ದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೆಲವೊಂದಿಷ್ಟು ಜ್ವಲಂತ ಸಮಸ್ಯೆಗಳಿವೆ, ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿ ನಾವು ಕೂಡ ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ಭರವಸೆ ಸಿಗುತ್ತೆ, ಆದರೆ ಕೆಲಸ ಮಾತ್ರ ಆಗಲ್ಲ. ಅಲ್ಲಿ 10ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆಯ ಶಾಲೆಗಳು ಎಷ್ಟಿವೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ 4265. ಹಾಗೆಯೇ ಖಾಸಗಿ ಶಾಲೆಗಳು ಹೆಚ್ಚಾಗಿ, ಸರ್ಕಾರಿ ಶಾಲೆಗಳು ಮುಕ್ತಾ ಇವೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗೆಯೇ ಈ ಖಾಸಗಿ ಶಾಲೆಗಳ ಓನರ್ಗಳು ಯಾರು ಮುಂದಿನ ಹಂತದಲ್ಲೂ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಖಾಸಗಿ ಶಾಲೆಗಳು ಹೆಚ್ಚಾಗ್ತಾ ಇವೆ, ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಇದು ಬೇಸರದ ಸಂಗತಿ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೂ ಕೂಡ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳುಹಿಸ್ತಾ ಇಲ್ಲ. ವಿಜಯಪುರ, ಬೆಂಗಳೂರು ದಕ್ಷಿಣದಲ್ಲಿ ಹೆಚ್ಚು ಖಾಸಗಿ ಶಾಲೆಗಳಿಗೆ ಅನುಮತಿಯನ್ನು ಕೊಡಲಾಗಿದೆ. ಕಲಬುರಗಿಯಲ್ಲಿ 134, ಬೆಂಗಳೂರು ದಕ್ಷಿಣದಲ್ಲಿ 85, ಮಂಗಳೂರಿನಲ್ಲಿ 69 ಸರ್ಕಾರಿ ಶಾಲೆ ಬಂದ್ ಆಗಿದೆ ಎನ್ನುವಂಥದ್ದು ಆತಂಕಕಾರಿ ವಿಚಾರ. ನಿಜಕ್ಕೂ ಬೇಸರದ ವಿಚಾರ ಇದು. ಖಾಸಗಿ ಶಾಲೆಗಳು ಹೆಚ್ಚಾಗಿ, ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇವೆ ಎನ್ನುವುದಾಗಿ ನಾನು ನಿಮಗೆ ಹೇಳ್ತಾ ಇದ್ದೆ. ರಾಜ್ಯದಲ್ಲಿರುವಂಥ ಏಕೋಪಾಧ್ಯಾಯ ಶಾಖೆಗಳ ಸಂಖ್ಯೆ 5412. ಶಿಕ್ಷಕರ ಕೊರತೆ ಇದೆ, ವಿದ್ಯಾರ್ಥಿಗಳ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ತೀರಾ ಹದಗೆಡ್ತಾ ಇದೆ ಶಾಲೆಗಳ ಪರಿಸ್ಥಿತಿ. ಕೆಲವೊಂದಿಷ್ಟು ಶಾಲೆಗಳು ವಿದ್ಯಾರ್ಥಿಗಳೇ ಇಲ್ಲ. ಶಾಶ್ವತವಾಗಿ ಆ ಶಾಲೆಗಳನ್ನ ಮುಚ್ಚೋದ ಬೇಡವಾ ಎನ್ನುವಂತ ಗೊಂದಲದಲ್ಲಿದೆ ಶಿಕ್ಷಣ ಇಲಾಖೆ. ವಿದ್ಯಾರ್ಥಿಗಳ ಪ್ರವೇಶದ ನಿರೀಕ್ಷೆಯಲ್ಲಿರುವಂಥದ್ದು ಸದ್ಯ ಶಿಕ್ಷಣ ಇಲಾಖೆ. ಹಾಗಾದ್ರೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಸಮಸ್ಯೆಗಳು ಏನೇನು ಅದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗುತ್ತೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೆಲವೊಂದಿಷ್ಟು ಪ್ರಮುಖ ಸಮಸ್ಯೆಗಳಿವೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಗತ್ಯವಾಗಿ ಕೊಠಡಿ ಇಲ್ಲ, ಪೀಠೋಪಕರಣಗಳ ಸಮಸ್ಯೆ ಇದೆ. ಶಿಕ್ಷಣ ಸಚಿವರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಎಲ್ಲರೂ ಕೂಡ ಮಾಡಿದ್ರು. ಹಾಗೆಯೇ ಶೌಚಾಲಯ, ಶುಚಿತ್ವ, ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಸರಿಯಾದ ಲೈಬ್ರರಿ ವ್ಯವಸ್ಥೆ ಇಲ್ಲ, ಸುಸಜ್ಜಿತವಾದಂಥ ಕಟ್ಟಡ ಇಲ್ಲ, ಗ್ರಂಥಾಲಯದ ವ್ಯವಸ್ಥೆ ಇಲ್ಲ, ಪ್ರಯೋಗಾಲಯ ಇಲ್ಲ, ಪಾಲಕರ ಸಂಪರ್ಕ ಇಲ್ಲ. ಕೆಲವೊಂದಿಷ್ಟು ಶಾಲೆಗಳಲ್ಲಿ ಲ್ಯಾಬ್ಗಳ ಕೊರತೆ ಇದೆ. ಅಗತ್ಯವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಸೌಲಭ್ಯಗಳು ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇಲ್ಲ ಎನ್ನುವಂಥದ್ದಾಗಿ ಗಂಭೀರ ಆರೋಪ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ನಾವು ನೋಡಿದ್ವಿ ಏನಾಗ್ತಾ ಇದೆ ರಾಜ್ಯದಲ್ಲಿ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹಿಂಗಾಗೋದಕ್ಕೆ ಏನ್ ಕಾರಣ? ನಿಜಕ್ಕೂ ಸಮಸ್ಯೆಗಳು ಸಾಕಷ್ಟಿವೆ. ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿ ಈ ಮಟ್ಟಕ್ಕೆ ಬರಬೇಕಾದ್ರೆ ಕಾರಣ ಏನು? ನಿರ್ಲಕ್ಷ್ಯ ಯಾರು ವಹಿಸ್ತಾ ಇದ್ದಾರೆ? ಒಂದ್ ಕಡೆಯಲ್ಲಿ ಪೋಷಕರ ನಿರ್ಲಕ್ಷ್ಯವ ಅಥವಾ ಸರ್ಕಾರದ ನಿರ್ಲಕ್ಷ್ಯವ? ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಚಿಂತಕರಾಗಿರುವಂತಹ MK ಕೃಷ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಶಿಕ್ಷಣ ಪ್ರೇಮಿ ಆಗಿರುವಂತಹ ತಿರುಮಲ ರಾವ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣ ಸರ್, ನಿಮ್ಮಿಂದಲೇ ಆರಂಭಿಸ್ತೀನಿ.
ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಳತೀರದಾಗ್ಬಿಟ್ಟಿದೆ. ಆದರೂ ಕೂಡ ಈ ಪರಿಸ್ಥಿತಿ ತುಂಬ ಹದಗೆಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ನಿರ್ಲಕ್ಷ್ಯ ಯಾರದು, ಲೋಪ ಯಾರದು ಅಂತೇಳಿ ಹುಡುಕ್ಬೇಕಾಗತ್ತೆ ಸರ್. ನೀವೇನು ಹೇಳ್ತೀರಾ ಈ ಎಲ್ಲ ಘಟನಾವಳಿಗಳನ್ನು ನೋಡಿದಾಗ? ಮೊಟ್ಟ ಮೊದಲ ಎಲ್ಲ ವೀಕ್ಷಕರಿಗೆ ಇದೊಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳಬೇಕು. ಎರಡನೇದಾಗಿ, ನಾನು ಒಬ್ಬ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಧಿಕಾರಿಯಾಗಿ ಶಿಕ್ಷಕನಾಗೋ ಇದ್ದೀನಿ. ಕಳೆದ 20 ವರ್ಷದಿಂದ ಪ್ರೊಫೆಷನಲ್ ಟೀಚಿಂಗು ಮಾಡ್ತಾಯಿದ್ದೀನಿ. ಓಕೆ. ನಾವೊಂದು ಆ್ಯಸ್ ಎ ಬ್ಯಾಂಕರ್ ನಾವು ಒಂದು ಹೇಳ್ತೀನಿ, ಯಾವನಾರು ಒಬ್ಬ ಸಾಲ ತಗೊಳ್ಳೋಕ್ಕೆ ಮುಂಚೆ ಅವನು ಬಾರೋಯರು, ಇವನು ಬ್ಯಾಂಕ್ ಕೊಡೋವಾಗ ಲೆಂಡರ್ ಅಂತಾರೆ. ಸಾಲ ತಗೊಂಡ ಮೇಲೆ ಬ್ಯಾಂಕರ್ ಬಂದು ಬೆಗರು, ಅವನು ಬಾರೋಯರ್ ಆಗ್ತಾನೆ. ಓಕೆ. ಅದೇ ಥರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಆಗೋ ತನಕನೇ ಒಂದು ಹಂತ ಅಷ್ಟೇ. ಹೌದು. ನಾವು ಅವ್ರನ್ನ ನಾವೇ ಅಲ್ಲಿ ದಡ್ರು ಯಾರು ಅಂದರೆ ಈ ಪ್ರಜೆಗಳೇ. ಯಾಕೆಂದರೆ ನಾವು ಸರ್ಕಾರದ ಪ್ರತಿನಿಧಿ ಅಂತ ನಾವು ಅವರನ್ನ ಎಲೆಕ್ಟ್ ಮಾಡೋದು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬಿಟ್ಟು. ಆ ಪ್ರತಿನಿಧಿ ಅಂತ ಮಾಡಿದ್ಮೇಲೆ ಅವರು ಕೊನೆಗೆ ಬರೀ ನಿಧಿ ಮಾಡ್ಕೊಳ್ಳೋದೇ ಹೊರತು ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಮಾಡೋದು ಅಲ್ಲ. ಓಕೆ. ಇವತ್ತಿನ ಸಮಸ್ಯೆ ಇರೋದು ಇದರಲ್ಲಿ ಹೆಚ್ಚು, ಇದರಲ್ಲೂ ಕಡಿಮೆ ಅಂತಿದೆ. ಓಕೆ. ಖಾಸಗಿ ಹೆಚ್ಚು, ಸರ್ಕಾರದ್ದು ಕಡಿಮೆ ಅಂತ. ನಾನು ಒಬ್ಬ ಸರ್ಕಾರಿ ಕಾಲೇಜಲ್ಲೇ ಓದೋನು. ಒಂದು ಕಾಲದಲ್ಲಿ ಗ್ಯಾಸ್ ಕಾಲೇಜ್ ಅಂತ ಹೇಳಿದ್ರೆ ಬರೀ ತುಂಟ್ರು ಎಲ್ಲ ಗಲಾಟೆ ಮಾಡೋ ಹುಡುಗರು ಅಂತ. ಆ ಕಾಲೇಜಲ್ಲಿ ಓದಿ ನಾನು ಪ್ರಥಮ ದರ್ಜೆಯಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಮಾಡಿದವನು, UECಯಲ್ಲೂ ಮಾಡಿದವನು. ಓಕೆ. ನಮ್ಗೆ ಸರ್ಕಾರಿ ಕಾಲೇಜಲ್ಲಿ ಓದಬೇಕು ಅನ್ನೋದೇ ಒಂದು ಹೆಮ್ಮೆ ಇತ್ತು, ಹುಮ್ಮಸ್ಸು ಇತ್ತು. ಇವತ್ತು ಆ ಲೀಡಿಂಗ್ ಕಾಲೇಜಸ್ ಎಂಜಿನಿಯರಿಂಗಲ್ಲಿ, ಬಿ ಸ್ಕೂಲಲ್ಲಿ ಎಲ್ಲ ಕಡೆ ನಾನು ಕೂಡ ಗೆಸ್ಟ್ ಲೆಕ್ಚರ್ ಎಲ್ಲ ಕೊಡ್ತಾ ಇದ್ದೀನಿ. ಅಂದರೆ ಆ ಶಿಕ್ಷಣದಲ್ಲಿ ಗುಣಮಟ್ಟ, ಗುಣವೃತ್ತ ಅನ್ನೋದು ತುಂಬ ಇತ್ತು ಅವಾಗ. ಒಂದು ರೀಡರು, ಒಂದು ಪ್ರೊಫೆಸರ್ ಅಂದರೆ ಇದು. ಇವತ್ತಿಗೂ ಅಷ್ಟು ಜನ ನಾವು ಪ್ರೊಫೆಸರ್ ರೀಡರ್ನ ಹೆಸರಿಟ್ಕೊಂಡು ಹೇಳೋ ಥರ ಇದೆ ನಮಗೆ. ಇವತ್ತೇನಾಗಿದೆ ಅಂದರೆ ಆ ಪ್ರಜಾಪ್ರಭುತ್ವದಲ್ಲಿ ಆ ಪ್ರಭು ಪ್ರತಿನಿಧಿ ಆದಮೇಲೆ ನೋಡಿ, ಇವತ್ತು ಬೇಕಾದ್ರೆ ನಮ್ಮ ರಾಜ್ಯದಲ್ಲಿ 30 ರಾಜ್ಯ ಇರ್ಬೋದು, 30 ಇರಲಿ 31 ಇರಲಿ, ಪ್ರತಿಯೊಂದು ರಾಜ್ಯದಲ್ಲೂ ಇಲ್ಲ ಒಂದು ಪಂಚಾಯತಿ ಪ್ರೆಸಿಡೆಂಟ್ನೇ ಇರ್ಬೋದು, ಇಲ್ಲ ಒಂದು MLAನೇ ಇರ್ಬೋದು, ಅಥವಾ ಒಂದು MP ಆಗಿರ್ಬೋದು. ಆಲ್ಮೋಸ್ಟ್ ಎಲ್ಲರ ಹೆಸರಲ್ಲೂ ಒಂದು ಶಿಕ್ಷಣ ಸಂಸ್ಥೆ ಅಂತೂ ಖಚಿತ. ಖಂಡಿತ ಹೇಳ್ತೀನಿ ಕೇಳೆ. ಅಲ್ಲಿ ಖಚಿತ ವಿದ್ಯಾಭ್ಯಾಸಕ್ಕೆ ನೈವೇದ್ಯ ಉಚಿತ ಅಷ್ಟೇ. ಹೌದು. ಕಾರಣ ಏನು ಅಂದರೆ ಅವ್ರದ್ದೇ ಒಂದು ಸಂಸ್ಥೆ ಅಂತ ಮಾಡ್ಕೊಂಡ್ಮೇಲೆ ಅವರ ಸರ್ಕಾರಿ ಶಾಲೆಗಳಿಗೆ ಏನು ಉತ್ತೇಜನ ಕೊಡ್ತಾರೆ, ಏನು ಹೋಗ್ತಾರೆ ಅವರು? ಖಂಡಿತ ಮಾಡಲ್ಲ. ಆಮೇಲೆ ಒಂದು ಸಲ ಏನು ಒಂದು ಸರ್ಕಾರ ಬದಲಿ ಆಯಿತು ಅಂದರೆ ಅವರು NEP ಮಾಡಿದಾನೆ, ಇವರು SEP ಅಂತ ಮಾಡಿದ್ರು. ಅದು ಇಲ್ಲ, ಇದು ಇಲ್ಲ. ನಮ್ಮ ಪ್ರತಿನಿಧಿಗಳು ಮಾಡೋದೇನಪ್ಪ ಅಂದರೆ ಎಡಬಡಿಂಗಿಗೆ ಥರ ತಂದು ಸರ್ಕಾರಿ ಶಾಲೆಗಳನ್ನು ಒಂದಿದಕ್ಕೆ ಹೇಗೆ ಫ್ಯಾಕ್ಟ್ರಿಗಳನ್ನು ಕ್ಲೋಸ್ ಆಗ್ತಾ ಇದೆ ಒಂದೊಂದಾಗಿ ಸರ್ಕಾರದ್ದು, ಹಂಗೇ ಒಂದೊಂದಾಗಿ ಇದನ್ನು ಮಟ್ಟ ಮಾಡಿ ಮುಗಿಸ್ತಾರೆ ಅಂತ ನನ್ನ ಮೊಟ್ಟ ಮೊದಲು ಅನಿಸಿಕೆ ನನ್ನದು. ವೆಲ್ ಸರ್ ತಿರುಮಲ ರಾವ್ ಸರ್, ಗಮನಿಸ್ತಾ ಇದ್ರಿ ಎಷ್ಟೆಲ್ಲ ಅವ್ಯವಸ್ಥೆಗಳು ತಾಂಡವಾಡ್ತಾ ಇದೆ ಅಂತೇಳಿ. ಈ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ, ಶಿಕ್ಷಣ ವ್ಯವಸ್ಥೆ ಗುಣಮಟ್ಟ ಕಡಿಮೆ ಆಗೋ ಕಾರಣ ಏನು ಸರ್? ಈಗ ನಾವು ಮೊದಲು ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತೆ ನೋಡಿ. ಭಾರತದ ಸಂವಿಧಾನ ಹೇಳುತ್ತೆ ಯಾವ್ಯಾವ ಶಾಲೆಯಲ್ಲಿ ಮಕ್ಕಳು 12 ಇಯರ್ಸ್ ಅಂದರೆ 10 ವರ್ಷದ ಒಟ್ಟು 1 to 12 ಅವರಿಗೆ ಉಚಿತ, ಕಡ್ಡಾಯ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಭಾರತದ ಸಂವಿಧಾನ ಈ ಭಾರತದಲ್ಲಿ ಹುಟ್ಟೋ ಪ್ರತಿಯೊಂದು ಮಗುವಿಗೂ ಸಹ ಭರವಸೆ ಕೊಟ್ಟಿದೆ. ಅದು ಅಂಬೇಡ್ಕರ್ ಅವರ ಕಾಲದಲ್ಲಿ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಬಹಳಷ್ಟು ಒತ್ತು ಮಾಡಿ ಅವರು ಭಾಳ ಕಷ್ಟಪಟ್ಟು ಈ ಕ್ಲಾಸನ್ನು ಇನ್ಸರ್ಟ್ ಮಾಡಲಿಕ್ಕೆ ಅವರೆಷ್ಟು ಕಷ್ಟಪಟ್ಟರು ಅಂತಿದೆ. ಅದಕ್ಕೂ ವಿರೋಧಗಳಿದ್ವು. ಎಲ್ಲ ಬೇರೆ ಸಂಸ್ಥಾನಗಳು, ಬರೇ ದೊಡ್ಡ ದೊಡ್ಡ ಪ್ರೈವೇಟ್ ರಾಜರುಗಳು ಇರ್ತಕ್ಕಂಥ ಕಾಲದಲ್ಲಿ ಅವರು ಈ ಮಸೂದೆ, ಈ ಸಂವಿಧಾನದ ಒಂದು ಕ್ಲಾಸ್ ತಂದರು. ಈ ಕ್ಲಾಸ್ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಎಲ್ಲ ಮಕ್ಕಳಿಗೂ ಉಚಿತ, ಕಡ್ಡಾಯ, ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆಯಾ? ಬ್ರಿಟಿಷರು ಬರೋಕ್ಕಿಂತ ಮುಂಚೆ 1 ಲಕ್ಷ ಗುರುಕುಲಗಳಿದ್ವು. ಅದು ಬಿಡಿ, ಅದು ಮರ್ತಕ್ಕ, ಅದರಲ್ಲಿ ಎಲ್ಲರಿಗೂ ಪ್ರವೇಶ ಇರಲಿಲ್ಲ. ಓಕೆ. ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಬಂದ ಮೇಲೆ ಭಾರತದಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ನಾವು ಒಂದು
ಫಾರ್ಮಲ್ ಶಿಕ್ಷಣ ಕೊಡಬೇಕು ಅಂಥೇಳಿ 1,00,000 ರೂಪಾಯಿಗಳನ್ನು 180 ವರ್ಷದಿಂದ ಇಟ್ಬಿಡ್ತು. ನೀವು ಇಡೀ ಇಂಡಿಯಾ ದೇಶದಲ್ಲಿ ಶಾಲೆಗಳು ತೆಗೀರಿ, ಒಂದು ಕಡೆ 1ನೇ ತರಗತಿಯಿಂದ ಶುರು ಮಾಡಬೇಕು ಅಂತ. ಆವಾಗಲಿಂದ ಇದು ಫಾರ್ಮಲ್ ಎಜುಕೇಷನ್ ಶುರುವಾಗಿದ್ದು. ಮೊದಲು ಬರೇ ಸರ್ಕಾರಿ ಶಾಲೆಗಳು, ನಂತರ ಅದಕ್ಕೆ ಖಾಸಗಿ ಶಾಲೆಗಳು. ಖಾಸಗಿ ಶಾಲೆಗಳಲ್ಲಿ 2 ವಿಧ, ಒಂದು ಅನುದಾನ, ಒಂದು ಅನುದಾನ ರಹಿತ ಅಂತ 3. ಓಕೆ, ನೀವೇ ಹೇಳಿದ್ರಿ ಈಗ 52 ಶಾಲೆಗಳಲ್ಲಿ ಎಷ್ಟು ಏಕೋಪಾಧ್ಯಾಯ ಶಾಲೆವಿದೆ, ಎಷ್ಟು ಮುಚ್ಚಲಿಕ್ಕೆ ಬಂದಿದ್ದಾವೆ, ಎಷ್ಟು ಅಳಿವಿನ ಅಂಚಿನಲ್ಲಿದೆ ಅಂತೆಲ್ಲ ನೀವೇ ಸ್ಟ್ಯಾಟಿಸ್ಟಿಕ್ಸ್ ತೋರ್ತಾ ಇದ್ದೀರಾ. ಅದನ್ನು ರಿಪೀಟ್ ಮಾಡೋದಿಲ್ಲ. ಅಂಕಿಅಂಶಗಳು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂತಂದರೆ, ಶಾಲೆ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಒದಗಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ, ಜವಾಬ್ದಾರಿ. ಖಾಸಗಿ ಒಂದು ಕಡೆ, ಸರ್ಕಾರ ಒಂದು ಕಡೆ. ಮೊದಲು ಸರ್ಕಾರ ಆಯಿತು, ಈಗ ಖಾಸಗಿ ಹೆಚ್ಚಾಗಿದೆ. ನಾವು ಹೇಳ್ತಾ ಇದ್ದೇವೆ ಖಾಸಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ, ಸರ್ಕಾರದ ಶಾಲೆಗಳು ಸೊರಗ್ತಾ ಇದೆ. ಇದು ಜಾಗತಿಕ ಪ್ರಪಂಚದಲ್ಲಿ ಗ್ಲೋಬಲ್, ಈ ಬರೀ ಭಾರತ ದೇಶದಲ್ಲ, ಕರ್ನಾಟಕದಲ್ಲ, ಬೆಂಗಾಳದಲ್ಲ, ನೇಪಾಳದಲ್ಲ, ಅಮೇರಿಕಾದಲ್ಲಿ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ಮು ಈ ಜಾಗತಿಕ ಪ್ರಪಂಚದಲ್ಲಿ ಕಡಿಮೆ ಆಗ್ತಾ ಇದೆ. ಈ ಒಂದು ಜಾಗತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನು ನಮ್ಮ ಭಾರತದಲ್ಲೂ ಬಂದಿದೆ, ನಮ್ಮ ಕರ್ನಾಟಕದಲ್ಲೂ ಬಂದಿದೆ, ಬೆಂಗಳೂರಿನಲ್ಲೂ ಬಂದಿದೆ. ಇಂಗ್ಲೀಷ್ ಓದಿದರೆ ಮಾತ್ರ ನಮಗೆ ನೌಕರಿ ದೊರೆತಿದೆ ಅಂತಕ್ಕಂಥ ಒಂದು ತಂದೆ ತಾಯಿಗಳದು. ನಾವು ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಮನೋಪ್ರವೃತ್ತಿ. ಹೀಗಾಗಿ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿಗೆ ಬರ್ತಾ ಇದೆ ಅಂತಕ್ಕಂಥದ್ದು ಎಲ್ಲರೂ ಒಪ್ಕೊಂಡ್ರ ವಿಚಾರ. ದಾಖಲೆಗಳಲ್ಲೂ ಸಹ ದಾಖಲಾಗ್ತಾ ಇದೆ. ಖಂಡಿತ. ಇದು ಯಾರಿಗೆ ಬೇಕು? ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಬೇಕು. ಈಗ ಸರ್ಕಾರಿ ಶಾಲೆಗಳು ಓದ್ತಿರ್ತಕ್ಕಂಥ ಮಕ್ಕಳು ಯಾರು ಅಂತಂದರೆ, ಆರ್ಥಿಕವಾಗಿ ಖಾಸಗಿ ಶಾಲೆಗೆ ಹೋಗಲು ಶಕ್ತಿ ಇಲ್ಲದವರು, ತಮ್ಮ ಜೀವನದಲ್ಲಿ ಅಷ್ಟು ಪಾಲು ದುಡ್ಡನ್ನು ಶಿಕ್ಷಣಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲದವರು, ಅದು ನಮಗೆ ಬೇಕೇ ಬೇಕು ಅಂತಕ್ಕಂಥ ಒಂದು ಆಸೆ ಇದ್ದರೂ ಸಹ ಅಷ್ಟು ದುಡ್ಡನ್ನು ಕೊಟ್ಟು ಮಕ್ಕಳನ್ನು ಓದಿಸ್ತಕ್ಕಂಥ ಶಕ್ತಿ ಇಲ್ದಿರ್ತಕ್ಕಂಥವ್ರು, ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ಬೇರೆಯವರೆಲ್ಲ ಬೇರೆ ಕಡೆ ಹೋಗಿದ್ದಾರೆ ಖಾಸಗಿ ಶಾಲೆಗಳಿಗೆ. ಈಗ ಅವನ್ನು ಉಳಿಸಲು, ಕರೆತರಲು ಏನೇನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನೀವು ಎತ್ತಿದ್ದೀರ. ನಿಜ. ಅದಕ್ಕೆ ಒಂದು ಸಪ್ರೇಟಾಗಿ ಸ್ಟ್ರಾಟಜಿನೇ ಬೇಕಾಗ್ತದೆ, ಅದಕ್ಕೊಂದು ಒಳ್ಳೆ ಒಂದು ವ್ಯೂಹನೇ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಮುಂದೆ ಹೇಳ್ತೀನಿ. ಮುಂದೆ ವಿಚಾರಗಳನ್ನು ತಿಳಿಸ್ತೀನಿ. ವೆಲ್ ಸರ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರಾಗಿರುವಂತಹ ಉಮರ್ ಶರೀಫ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ಮಾಡ್ತಾ ಇದ್ವಿ ಸರ್. ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿನ ಶೈಕ್ಷಣಿಕ ವ್ಯವಸ್ಥೆಯ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಕೆಲವೊಂದಿಷ್ಟು ಶಾಲೆಗಳಲ್ಲಿ ಜ್ವಲಂತ ಸಮಸ್ಯೆಗಳಿವೆ. ಮಳೆ ಬಂದರೆ ಸೋರುತ್ತೆ, ಕೂರೋಕ್ ಟೇಬಲ್ ಇಲ್ಲ, ಕೊಠಡಿ ಅಂತೂ ಸರಿಯಾಗಿರಲ್ಲ, ಶುಚಿತ್ವ ಅಂತೂ ಹೇಳೋದು ಬೇಡ ಕೇಳೋದು ಬೇಡ, ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ. ನೀವೇನು ಹೇಳ್ತೀರಾ ಸರ್ ಈ ವಿಚಾರವಾಗಿ? ಇದು ನಾವು ಡಿಬೇಟ್ ಮಾಡೋಕ್ಕಿಂತ ಈ ಪ್ರಶ್ನೆಯನ್ನ ಇವಾಗ ಆಡಳಿತ ಮಾಡೋರ ಸರ್ಕಾರ ಹತ್ರ ಹೋಗಿ ಮಾತಾಡಬೇಕಾಗಿದೆ. ಅಂದರೆ ಇದು CM ಸಿದ್ದರಾಮಯ್ಯ ಇರ್ಬೋದು, ಇದಕ್ಕೆ ಮುಂಚೆ ಇರುವ ಬೊಮ್ಮಾಯಿ ಸರ್ಕಾರ ಇರ್ಬೋದು, ಯಾರೇ ಆಗಲಿ, ಅವ್ರು ಬಂದು ಮಾಡೋ ಕೆಲಸದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾಗಿದೆ. ಫಸ್ಟ್ ವಿಷಯ. ಇವಾಗ ಎಷ್ಟೋ ವಿಷಯದ ಬಗ್ಗೆ ಚರ್ಚೆ ನಡೀತೆ, ಸಿದ್ಧಾಂತ ಬಗ್ಗೆ ಚರ್ಚೆ ನಡೆಯುತ್ತೆ, ಮತ್ತೆ ಹಲಾಲು, ಇದು ಮತ್ತೆ ಹಿಜಾಬು, ಇದೆಲ್ಲ ಬಂದು ಎಲೆಕ್ಷನ್ ಮ್ಯಾನಿಫೆಸ್ಟೋಗೆ ಇದೆಲ್ಲ ಒಂದು ಕಾರಣ ಆಗ್ಬಿಡುತ್ತೆ. ಬಟ್ ರೋಡ್ ಇನ್ಫ್ರಾಸ್ಟ್ರಕ್ಚರು, ನಮ್ಮ ಸ್ಕೂಲ್ಸು, ಮತ್ತೆ ನಮ್ಮ ಹಾಸ್ಪಿಟಲ್ಸು, ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಿದ್ದೀನಿ, ಅದ್ರ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಿಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿನೇ ನಾವು ತೋರಿಸ್ಕೊಳ್ತಿಲ್ಲ. ಇದಕ್ಕೆ ಎಲ್ಲರೂ ಕಾರಣ ಅಂತ ನಾನು ಹೇಳ್ಕೊಳ್ತೀನಿ. ನಾಟ್ ಓನ್ಲಿ ದ ಗವರ್ಮೆಂಟ್ ಆಫ್ ದಿ ಡೇ, ಪಬ್ಲಿಕ್ಕು ಅದೇ ರೀತಿಯೇ ಇದ್ವಿ. ಮತ್ತೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಿಲ್ಲ. ನೋಡಿ, ಒಬ್ಬ ತನ್ನ ಮಗುವನ್ನು ಒಂದು ಸ್ಕೂಲ್ ಕಳಿಸ್ಬೇಕಂದ್ರೆ ಅವನಿಗೆ ಇವತ್ತಿಗೆ ಬೇಕಾಗಿರೋದೇನೆಂದರೆ, ಕಳಿಸುವಾಗ ನನ್ನ ಮಗು ಇನ್ನು ಮುಂದೆ ಏನಾಗ್ತಾನೆ ಅಂತ ಒಂದು ಮೈಂಡ್ನಲ್ಲಿ ಅವನಿಗೊಂದು ಇಮ್ಯಾಜಿನೇಷನ್ ಇರುತ್ತೆ, ಒಂದು ರೂಟ್ ಮ್ಯಾಪ್ ಇರುತ್ತೆ. ಅದು ಅವನು ಸಾಧಿಸೋಕ್ಕೆ ಈ ಸ್ಕೂಲ್ ಕಾರಣ ಆಗತ್ತಾ ಅಂತ ಒಂದು ಎಸ್ಟಿಮೇಟ್ ಮಾಡ್ತಾನೆ. ಹಾಗೆ ನೋಡಬೇಕಂದ್ರೆ ಇವತ್ತು ಪ್ರಾಬ್ಲಮ್ ಬಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ದುಡ್ಡಿಲ್ಲ ಅಂತಿಲ್ಲ, ಫಂಡ್ಸ್ ಜಾಸ್ತಿನೇ ಸಿಗ್ತಿದೆ, ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಬಟ್ ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಮೇಂಟೈನ್ ಮಾಡ್ತಿಲ್ಲ, ನಿಯಮಗಳು ಸರಿ ಇಲ್ಲ. ಇಲ್ದಿದ್ರೆ ಯಾಕೆ ಎಲ್ಲರೂ ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಸ್ ಕಳಿಸ್ತಾರೆ?
ಇಲ್ಲಿರೋರು ಎಲ್ಲರೂ, ನಾವು ಇಲ್ಲಿ ಕೂತ್ಕೊಂಡಿರೋ ನಾವೇ ಹೆಮ್ಮೆ ಪಟ್ಕೊಂಡು ನಾವು ಬಂದು ನಮ್ಮ ಮಕ್ಕಳನ್ನ ನಾವು ಗೌರ್ಮೆಂಟ್ ಸ್ಕೂಲ್ ಕಳಿಸ್ತೀವಿ ಅಂತ ನಾವು ಯಾರೂ ಹೆಮ್ಮೆ ಪಡೋರು ಇಲ್ಲಿ ಇಲ್ಲ ಅನ್ಸುತ್ತೆ. ಆದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಚೆನ್ನಾಗಿ ಓದಿ ಉದ್ಧಾರ ಆಗಿ ಇವತ್ತಿಗೂ ಒಳ್ಳೆ ಕೆಲಸಗಳು ಮಾಡೋರು ಇದ್ದಾರೆ. ಅಂದರೆ ವಿ ಕಾಂಟ್ ಡಿಸ್ಕ್ರೆಡಿಟ್ ದಿ ಗೌರ್ಮೆಂಟ್ ಸ್ಕೂಲ್ಸ್, ಬಟ್ ವಾಟ್ ವಿ ಆರ್ ನಾವು ಏನು ಡಿಸ್ಕಸ್ ಮಾಡಬೇಕಾಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಸರಿ ಇದೆಯಾ, ಅಲ್ಲಿರೋತಕ್ಕಂಥ ಲೆಸನ್ ಪ್ಲಾನ್ಸ್ಗಳು ಸರಿ ಇದೆಯಾ. ಇವಾಗ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಹೋದ ತಕ್ಷಣ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಅಂತಿಲ್ಲ, ಇಂಗ್ಲೀಷ್ ಕಲಿತಾರೆ ಚೆನ್ನಾಗಿ. ಏನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ಇಲ್ಲ ಬೇರೆ ಒಂದು ಸ್ಕೂಲಲ್ಲಿ ಉರ್ದು ಇರ್ಬೋದು, ಬಟ್ ಅದರ ನಂತರ ಇಂಗ್ಲೀಷ್ ಇಸ್ ಪಾರ್ಟ್ ಆಫ್ ದಿ ಲ್ಯಾಂಗ್ವೇಜ್ ತಾನೆ. ಇಂಗ್ಲೀಷ್ ಅಂತೂ ಕಲಿತೀವಿ, ಬಟ್ ಅಲ್ಲಿ ಲೆಸನ್ ಪ್ಲಾನ್ಸ್ಗಳು ಸರಿಗಿದೆಯಾ. ಇವಾಗ ಲೆಸನ್ ಪ್ಲಾನ್ಸ್ ಅಂತ ಬರುವಾಗ ಇವತ್ತಿನ ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ಡಿಬೇಟ್ ನಡೆಯುತ್ತೆ ಅಲ್ಲಿ. ಅಂದರೆ ಅಲ್ಲಿ ಕೌನ್ಸಿಲ್ ಒಳಗೆ ಅಲ್ಲಿರೋತಕ್ಕಂಥ ಅಕಾಡೆಮಿಷಿಯನ್ಸ್ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಈ ಕಾನ್ಸೆಪ್ಟನ್ನು ನಾವು ತರಬೇಕಾ ಇಲ್ಲ ಬೇರೆ ಕಾನ್ಸೆಪ್ಟ್ ರೀತಿಯಲ್ಲಿ ನಾವು ಮಾಡಬೇಕಾ. ಇವತ್ತು ಎಷ್ಟೋ ಒಂದು ಥಿಯರೀಸ್ ಎಲ್ಲ ಬರ್ತಿದೆ. ಕೆನ್ ರಾಬಿನ್ಸನ್ ಎನ್ನುವ ಒಬ್ಬ ಎಜುಕೇಷನಿಸ್ಟು ಇವಾಗ ಟೆಡ್ ಟಾಕ್ಸ್ನಲ್ಲೆಲ್ಲ ಬಂದು ಮಾತಾಡಿದ್ದಾರೆ, ಎಷ್ಟೋ ಡಿಸ್ಕಷನು. ಕ್ರಿಯೇಟಿವ್ ವೇ ಆಫ್ ಟೀಚಿಂಗ್, ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ನಾವು ಏನೋ ಹಳೆ ಫಿಲಾಸಫಿಯನ್ನು ಇಟ್ಕೊಂಡು ಇವತ್ತಿಗೂ ಅದೇ ರೀತಿ ನಾವು ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ವಿ ಆರ್ ಗೆಟಿಂಗ್ ಔಟ್ಡೇಟೆಡ್. ನಾವು ಹಿಂದುಳಿತಾ ಇದೀವಿ ಇಲ್ಲಿ ಈ ವಿಷಯದಲ್ಲಿ. ದ ಪ್ರೈವೇಟ್ ಸ್ಕೂಲ್ಸ್ ಆರ್ ಗೋಯಿಂಗ್ ಮಚ್ ಅಹೆಡ್. ಒಂದೊಂದು ಮಗು ಎಷ್ಟು ಕ್ಲಾಸ್ನಲ್ಲಿ ಪ್ರೋಗ್ರೆಸ್ ಆಗ್ತಿದೆ, ಯಾವ್ಯಾವ ವಿಚಾರದಲ್ಲಿ ಪ್ರೋಗ್ರೆಸ್ ಆಗ್ತಿದೆ, ಎಲ್ಲಿ ಪೇರೆಂಟ್ಸ್ ಬಂದು ಇನ್ನೂ ಆಸಕ್ತಿ ತೋರಿಸ್ಬೇಕು, ಮತ್ತೆ PTM ಮೀಟಿಂಗ್ ಇರುತ್ತೆ, ಸರಿಯಾದ ರೀತಿಯಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಅವ್ರು ಕಂಡಕ್ಟ್ ಮಾಡ್ತಾರೆ. ಇದೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಡೀತಿದ್ಯಾ ಪ್ರಶ್ನೆ ಅಲ್ಲಿರೋದು. ಅಂದ್ರೆ ಅಮೌಂಟ್ ಮಾತ್ರ ಕೊಟ್ಟ ತಕ್ಷಣ ಎಲ್ಲ ಸರಿಯಾಗ್ಬಿಡತ್ತೆ ಅಂತ ಅನ್ಕೊಳ್ಳೋದೆ ಅದು ತಪ್ಪಾಗಿದೆ. ದೇರ್ ಈಸ್ ನೋ ಪ್ರಾಪರ್ ಸೂಪರ್ವೈಸರಿ ಸಿಸ್ಟಮ್ ಆ್ಯಂಡ್ ನೋ ಮಾರ್ಕೆಟಿಂಗ್ ಟೂಲ್ಸ್ ಟು ಮೇಕ್ ಪೀಪಲ್. ಅಂದರೆ ನಾವು ಒಂದು ವಿಷಯವನ್ನು ನಾವು ಒಂದು ಪ್ರಾಡಕ್ಟನ್ನು ಆಚೆ ತರುವಾಗ ಇದರ ಬಗ್ಗೆ ಅವ್ರಿಗೆ ಎಲ್ಲರಿಗೂ ಒಂದು ಆಸಕ್ತಿ ತೋರಿಸ್ಬೇಕಾಗಿರುತ್ತೆ. ಅಲ್ಲಿ ಅವರು ಕೂಡ ಒಂದು ಭಾಗಿಯಾಗಬೇಕಂತ ಅವ್ರಿಗೆ ಒಂದು ಫೀಲಿಂಗ್ ಬರಬೇಕು. ಅಂತಹ ಒಂದು ಫೀಲಿಂಗ್ ಗೌರ್ಮೆಂಟ್ ಸ್ಕೂಲ್ನಲ್ಲಿ ನನ್ನ ಮಗು ಹೋಗಿ ಅಡ್ಮಿಟ್ ಆದರೆ ನನಗೆ ಹೆಮ್ಮೆ ಬರುವಂಥದ್ದು ಏನಾದ್ರು ಇದೆಯಾ? ಎಸ್, ಮುಂದಿನ ಹಂತದಲ್ಲಿ ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಶಿಕ್ಷಣ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ವ್ಯವಹಾರ ಆಗ್ಬಿಟ್ಟಿದೆ. ಈ ಕಾರಣಕ್ಕಾಗಿಯೇ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹದಗೆಡ್ತಾ ಇದೆಯಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಅಷ್ಟೇ ಅಲ್ಲದೆ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ಅಥವಾ ಇವತ್ತು ಸರ್ಕಾರಿ ಶಾಲೆಗಳ ಕಡೆಗೆ ವಿದ್ಯಾರ್ಥಿಗಳು ಮುಖ ಮಾಡದೇ ಇರೋದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳು ಎನ್ನುವುದಾಗಿ ಕೂಡ ಚರ್ಚೆ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಓರ್ವ ಜನಪ್ರತಿನಿಧಿಯದ್ದೇ 2-3 ಶಾಲೆಗಳಿರುತ್ತೆ. ಅಂಥ ಜನಪ್ರತಿನಿಧಿ ಹೇಗೆ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಕಳುಹಿಸಿ ಅಂತೇಳಿ ಪ್ರೋತ್ಸಾಹ ಕೊಡೋಕೆ ಎಲ್ಲಿ ಸಾಧ್ಯ, ಇದೇ ವಿಚಾರದ ಕುರಿತು ಚರ್ಚೆ ಆಗ್ತಾ ಇತ್ತು. ಕೃಷ್ಣ ಸರ್, ಈಗ ಗುಣಮಟ್ಟದ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಯಾಕೆ ಗುಣಮಟ್ಟ ಕಡಿಮೆ ಆಗ್ತಾ ಇದೆ? ಒಂದ್ ಕಡೆಯಲ್ಲಿ ಶೈಕ್ಷಣಿಕ ಪಾಠ ಮಾಡೋ ಗುಣಮಟ್ಟ ಚೆನ್ನಾಗಿ ಪಾಠ ಮಾಡಲ್ಲ ಎನ್ನುವಂಥದ್ದು ಕಂಪ್ಲೇಂಟ್ಸ್ ಇದೆ. ಸರ್ಕಾರಿ ಶಾಲೆ ಶಿಕ್ಷಕರ ಮೇಲೆ ಕೊಠಡಿಗಳ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆಗಳು ಕಂಡಿದ್ದೀವಿ. ಇಲ್ಲಿ ಗುಣಮಟ್ಟ ಕಡಿಮೆ ಆಗೋಕ್ಕೆ ಕಾರಣ ಏನು? ಖಾಸಗಿ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಒಂದು ಖಾಸಗಿ ಅಂದರೆ ಪ್ರೈವೇಟು, ಸರ್ಕಾರ ಅಂದರೆ ಗೌರ್ಮೆಂಟ್. ನಾನು ವರ್ಷದಲ್ಲಿ ಸುಮಾರು ಒಂದು 100 ಶಾಲೆಗಳು ಹೋಗ್ತೀನಿ, ಕಾಲೇಜಸ್ಸು ಸ್ಕೂಲ್ಸು ಎಲ್ಲ ಕಡೆನೂ ಹೋಗ್ತಾ ಇರ್ತೀನಿ. ಯಾವುದೇ ಒಂದು ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜಲ್ಲಿ ಇಲ್ಲಿ ತನಕ ಶಾರ್ಟೇಜ್ ಆಫ್ ಸ್ಟಾಫ್ ಅಂತ ನಾನು ಎಲ್ಲೂಕ್ಕೆ ಕೇಳಲಿಲ್ಲ. ಪ್ರೈವೇಟಲ್ಲಿ ಗಮನ ಇಟ್ಕೊಳ್ಳಿ, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, B ಸ್ಕೂಲ್ಸ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಯಾವುದೇ ಪ್ರೈವೇಟಲ್ಲಿ. ಇದೇ ಸರ್ಕಾರಿಗೆ ಬಂದಾಗ ಒಂದು ಇದೇ ಥರ ರಾಮನಗರದ ಹತ್ರ ಹೋಗಿದ್ದೆ, ಕನಕಪುರ ಹತ್ರ ಎಲ್ಲ. ಸರ್ ನಾವು ಮೇಲ್ಗಡೆ 10 ಟೀಚರ್ ಅಂತ ಇರಬೇಕು, ಇರೋದು ನೋಡಿದೆ 4 ಟೀಚರಲ್ಲಿ. ಒಬ್ಬ ಹಿಸ್ಟ್ರಿನೂ ಮಾಡಬೇಕು, ಮ್ಯಾಥಮೆಟಿಕ್ಸು ಮಾಡಬೇಕು, ಹಿಂದಿನೂ ಮಾಡಬೇಕು ಒಬ್ಬ. ಆಯಿತಾ? ಅಲ್ಲಿಗೆ ಅಲ್ಲಿ ಫೋಕಸ್ ಏನಿರುತ್ತೆ, ಕಾನ್ಸಂಟ್ರೇಷನ್ ಏನಿರುತ್ತೆ, ಅಲ್ಲಿ ಫಸ್ಟು ಕೆಳಗೆ ಬಿತ್ತು ಅಷ್ಟೇ. ಎರಡನೇದು ಎಜುಕೇಷನ್, ವಿದ್ಯಾಭ್ಯಾಸ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಎ ಕಮರ್ಷಿಯಲ್ ಇಂಡಸ್ಟ್ರಿ. ಅದು ಕರ್ನಾಟಕ ಅಂತ ಹೇಳಿದ್ರೆ ಮುಂಚೆ IT ಏರೋನಾಟಿಕಲ್ ಕ್ಯಾಪಿಟಲ್ ಆಯಿತು, IT ಕ್ಯಾಪಿಟಲ್ ಆಯಿತು, ಬ್ರಿವರಿ ಕ್ಯಾಪಿಟಲ್ ಆಯಿತು, ಇವಾಗ ಎಜುಕೇಷನ್ ಇಂಡಸ್ಟ್ರಿಗೆ ದೊಡ್ಡ ಕ್ಯಾಪಿಟಲ್ಲು. ಆಯಿತಾ? ಆ ಕ್ಯಾಪಿಟಲ್ ಆಯಿತು ಅಂತ ಹೇಳಿದ್ಮೇಲೆ ಅವರು 2ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಲಂಪ್ಸಮ್ ಒಟ್ಟಿಗೆ 1.5 ಲಕ್ಷ ಕಟ್ಬಿಟ್ಟು 1 ವರ್ಷ ಕಟ್ಟಿಸ್ಬಿಡ್ಬೇಕು. ಸೊ ಅಷ್ಟೆಲ್ಲ ಕೊಟ್ಟ ಆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಹೇಳ್ರಿ ಟೀಚರ್ ಇಲ್ಲ ಅಂತ ಕೇಳ್ತಾರೆ. ಸರ್ಕಾರಿ ಅಂದರೆ ಮುಗೀತು ಬಿಡಿ ಸರ್, ದಿನಜಾಂದೆ ಪಗಾರ ಅಂದೆ. ನೀವು ಮಕ್ಕಳಿಗೆ ಸಿಲೆಬಸ್ ಆಯಿತೋ ಬಿಡ್ತೋ, ಮೇಸ್ಟ್ರು ಇದು ಮಾಡ್ತಾನೋ, ಮುಗೀತು ಅಷ್ಟೇ. ಅವನ ಪಾಡಿಗೆ ಅವ್ನ ಸಂಬಳ ಬರುತ್ತೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕೇರು ಮಾಡ್ತಾ ಇಲ್ಲ. ಆಮೇಲೆ
ನಾವು ಸುಮಾರು ಇಲ್ಲೇ ಜಿ ಟಿ ವಿನಲ್ಲೇ 2 ವರ್ಷದಿಂದ ಬರ್ತಾ ಇದ್ದೀವಿ. ಟೀಚರ್ಸ್ ವೇಕೆನ್ಸಿ ಫಿಲಪ್ ಆಗಿಲ್ಲ ಅಂದ್ ಯಾವುದು ಪ್ರೈವೇಟ್ ಅನ್ನೋದಲ್ಲಿ ಯಾವತ್ತಾದ್ರು ಬಂದಿದೆ ಆ ಟಾಪಿಕ್ಕು? ಇಲ್ಲ, ಬರೀ ಸರ್ಕಾರಿ ಇದರಲ್ಲೇ. ಅಲ್ಲ ರೀ, ಶಿಕ್ಷಕನೇ ಕಣ್ಣು ಅಂತ ಹೇಳ್ತೀವಿ. ಹೌದು, ಆ ಕಣ್ಣೇ ಇಲ್ಲ ಅಂದರೆ ಏನು ಮಣ್ಣು ಮುಕ್ಕಬೇಕು ಮಕ್ಕಳು? ಶಿಕ್ಷಕನೇ ಇಲ್ಲ, ಅಲ್ಲಿಗೆ ಪ್ರೈವೇಟ್ ಅನ್ನಲ್ಲಿ ಓಡುತ್ತೆ. ಇದು ಇಲ್ಲಿ ಸರ್ಕಾರ ನಮ್ಮ ಮುಂಚೆನೇ ಶುರು ಮಾಡಿದ್ರೆ ಪ್ರತಿನಿಧಿಗಳು ಅಂದರೆ ಒಬ್ಬೊಬ್ಬರು ನಿಧಿ ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ವೈ ದೇ ಬಾದರ್ ಅಬೌಟ್ ದ ಎಜುಕೇಷನ್ ಆರ್ ಸಮಥಿಂಗ್. 1998 ಏನೋ ಒಂದು ಜ್ಞಾಪಕ ಇದೆ, ಯಾರು ನಮ್ಮ ಇವರು ವಾಜಪೇಯಿ ಇವರು ಆದಾಗ, ಓಕೆ, ಎಜುಕೇಷನ್ ಆ್ಯಂಡ್ ಹೆಲ್ತು ಇಟ್ ಶುಡ್ ಬಿ ದ ಗೌರ್ಮೆಂಟ್ಸ್ ಪಾಲಿಸಿ ಅಷ್ಟೇ. ಓಕೆ, ಆರೋಗ್ಯ ವಿದ್ಯಾಭ್ಯಾಸ ಇದು. ನಾನು ಎಷ್ಟೋ ಅಡ್ವಾನ್ಸ್ ಕಂಟ್ರಿಲೂ ಹೇಳ್ತೀನಿ, ಎಂತೆಂಥ ದೊಡ್ಡ ಮನುಷ್ಯರ ಮಕ್ಕಳನ್ನು ಕೂಡ ಟಿಲ್ ಮೆಟ್ರಿಕ್ಯುಲೇಷನ್ನು ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ, ಈವನ್ ಅಮೇರಿಕಾಲೂ ಇರೋದು ಕೂಡ ಈ ಥರ ಯಾವುದೋ ಕಿಂಡರ್ ಗಾರ್ಟನ್ನು ಪ್ರೈವೇಟ್ ಗಿವೇಟ್ ಎಲ್ಲ ರೀ, ಎಲ್ಲ SLC ತನಕ ಎಲ್ಲರೂ ಪಬ್ಲಿಕ್ ಎಲ್ಲಿ ಇರುತ್ತೋ ಅಂಥ ಕಡೆನೇ ಸ್ಕೂಲಿಗೆ ಕಳಿಸ್ತಾರೆ. ಪ್ರೈವೇಟ್ ಸ್ಕೂಲ್ಗಳು ಕಳ್ಸೋಕ್ಕಾಗಲ್ಲ ದೊಡ್ಡ ಮನುಷ್ಯನ ಮೂಲಕ. ಇಲ್ಲಿ ಪ್ರೈವೇಟ್ ಇಲ್ಲ ಅಂದರೆ ಇವ್ರ ಮಕ್ಕಳು ಮುಂದಕ್ಕೆ ಬರಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಬಂದುಬಿಟ್ಟಿದೆ ಇಲ್ಲಿ, ಆಯಿತಾ? ಸೊ ಆದ್ದರಿಂದ ಅಲ್ಲಿ ಎಷ್ಟೋ ಜನ ನೋಡಿ ಹೈಸ್ಕೂಲ್ ಆದಮೇಲೆ ದೊಡ್ಡ ಮನುಷ್ಯರುಗಳು ಎಷ್ಟೋ ಜನಕ್ಕೆ ಎಜುಕೇಷನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಪ್ರೈವೇಟ್ ಎಜುಕೇಷನ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ. ಇಲ್ಲಿ ಏನಂದರೆ ಆಲಸ್ಯ, ನಮ್ಮ ಸರ್ಕಾರ ಪ್ರತಿ ತಿಂಗಳು ಅವರೇ ನೆಗ್ಲಿಜೆನ್ಸು, ಓಕೆ, ಆಯ್ತಾ? ಆಮೇಲೆ ನೋಡಿ ಒಂದೊಂದು ಸ್ಕೂಲ್ ಹೆಸರು ಅವ್ರವ್ರ ಹೆಸರೇ ಇರುತ್ತೆ ನೋಡಿ ಬೇಕಾರೆ. ಇನ್ನು ಯಾವ್ದಾದ್ರು ಸರ್ಕಾರಿ ಸ್ಕೂಲಲ್ಲಿ ಯಾವ್ದಾದ್ರು ಇವ್ರದ್ದು ಅವ್ರ ಪ್ರತಿನಿಧಿ ಹೆಸರು ಇರುತ್ತಾ ನೋಡಿ? ಇಲ್ಲ. ಈವನ್ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು, ಈವನ್ ಸರ್ CV ರಾಮನ್ ಫೋಟೋಗಳನ್ನು ಕಿತ್ತಾಕ್ಬಿಡ್ತಾ ಇದ್ದಾರೆ. ಅವರು ಒಂದು ನಮ್ಮ ಭಾರತಕ್ಕೆ ರತ್ನ ಅಂತವ್ರು ಅವ್ರ ಫೋಟೋಗಳನ್ನು ಹಾಕಕ್ಕೆ ಒಂದು ಯೋಗ್ಯತೆ ಇಲ್ಲ. ಖಂಡಿತ. ಈ ಪರಿಸ್ಥಿತಿಯಲ್ಲಿ ಕ್ವಾಲಿಟಿ ಹೆಂಗ್ರಿ ಬರುತ್ತೆ? ಖಂಡಿತ ಬರಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇವಾಗ ಗೌರ್ಮೆಂಟ್ ಕಾಲೇಜ್ಗಳ ಯಾವ ಪರಿಸ್ಥಿತಿ ಅಂದರೆ ಆನ್ ರೋಲ್ಸ್ ಇರೋ ಟೀಚರ್ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಆಫ್ ರೋಲ್ಸಲ್ಲಿ ಗೆಸ್ಟ್ ಲೆಕ್ಚರ್ಸ್ ಅಂತ ಮಾಡ್ಕೊಂಡಿದ್ದಾರೆ, ಪ್ಯಾನೆಲ್ ಆಫ್ ಟೀಚರ್ಸ್, ಅತಿಥಿ ಉಪನ್ಯಾಸಕರು. ಅದೇನೋ ಅತಿಥಿ ಉಪನ್ಯಾಸಕರು. ಅವನೇನು ಮಾಡ್ತಾನೆ, 2 ತಿಂಗಳು ಇಲ್ಲಿ ಮಾಡ್ತಾನೆ, ಇನ್ನೊಂದು 2 ತಿಂಗಳು ಬೇರೆ ಕಡೆ ಮಾಡ್ತಾನೆ. ಅವನಿಗೆ ಆ 2 ತಿಂಗಳು ಪಗಾರ ಬಂದರೆ ಸಾಕು, ಈ ಮಕ್ಕಳು ಕ್ವಾಲಿಟಿ ಇರಲಿ, ಸಿಲೆಬಸ್ ಕವರ್ ಆಗಲಿ, ನೆಗೆದು ಹೋಗ್ಲಿ, ಮುಗೀತು ಅಷ್ಟೇ. ಇದು ಪರಿಸ್ಥಿತಿಯಿಂದ ಕ್ವಾಲಿಟಿ ಹದಗೆಡ್ತಾ ಇದೆ ಅಷ್ಟೇ. ವೆಲ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಶಿಕ್ಷಣದ ಗುಣಮಟ್ಟ ಹದಗೆಡ್ತಾ ಇದೆ ಅಂತೇಳಿ. ತಿರುಮಲ ರಾವ್ ಸರ್, ಈ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ. ಪ್ರಮುಖವಾಗಿ ಇದೇ ವಿಚಾರಗಳ ಕುರಿತು ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಈಗ ಜನರ ಮನಸ್ಥಿತಿ ಕೂಡ ಬದಲಾಗ್ತಾ ಇದೆಯಾ? ಪೋಷಕರು, ಈಗ ಯಾರೋ ಒಂದು ಪೋಷಕರು ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಮಕ್ಕಳನ್ನ ನಾನು ಯಾಕೆ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು, ಅಕ್ಕಪಕ್ಕದ ಮನೆಯವರೆಲ್ಲ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ, ನಾನು ಕೂಡ ಅದಕ್ಕೆ ಕಳಿಸೋಣ, ಈ ಮನಸ್ಥಿತಿಯಿಂದಲೇ ಹೀಗಾಗ್ತಾ ಇದೆಯಾ ಹೇಗೆ? ಈಗ ಇದು ಗಣತಂತ್ರ, ಇದು ಡೆಮೋಕ್ರಸಿ. ಇಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಪೇರೆಂಟು ಯಾವ ಶಾಲೆಗೆ ಬೇಕಾದ್ರೆ ಕಳಿಸ್ಬೋದು, ಸ್ವಾತಂತ್ರ್ಯ ಇದೆ. ಎರಡನೇದು, ಖಾಸಗಿ ಶಾಲೆ ಯಾಕಿದೆ? ಅದಕ್ಕೂ ಸಹ ಸಂವಿಧಾನದಲ್ಲಿ ಅವಕಾಶ ಇದೆ. ನೀವು ಬೇಕಾದರೆ, ನಾನು ಬೇಕಾದರೆ ನಾಳೆ ಒಂದು ಖಾಸಗಿ ಶಾಲೆ ತೆಗಿಬೋದು. ನಿಜ. ಒಂದು ವರ್ಷ 2 ವರ್ಷ ಸತಾಯಿಸ್ಬೋದು. ಆಮೇಲೆ ಹೈಕೋರ್ಟ್ಗೆ ಹೋಗಿ ಒಂದು ಕಂಟೆಂಪ್ಟ್ ತರ್ತಾನೆ, ನಮ್ಗೆ ಅಪ್ಲೈ ಮಾಡಿದ್ದೆ ನೀವು ಕೊಡಲಿಲ್ಲ ಅಂತ ಕೊಡ್ತಾರೆ. ಹಾಗೆ ಖಾಸಗಿ ಶಾಲೆಗಳು ಬದುಕಲಿಕ್ಕೂ ಸಂವಿಧಾನದಲ್ಲಿ ಅವಕಾಶ ಇದೆ, ಸರ್ಕಾರಿ ಶಾಲೆಗಳು ಬದುಕೋದಕ್ಕೂ ಸಹ ಸಂವಿಧಾನದಲ್ಲಿ ಅವಕಾಶ ಇದೆ. ಖಾಸಗಿ ಶಾಲೆಗಳಲ್ಲಿ ಏನೇನು ಇರಬೇಕು, ಸರ್ಕಾರಿ ಶಾಲೆಗಳಲ್ಲಿ ಏನೇನು ಇರಬೇಕು ಅಂತ ಲಿಸ್ಟ್ ಇದೆ. ಬೆಂಚು, ಸ್ಲೇವ್, ತುಂಬ ಸರ್ಕಾರಿ ಶಾಲೆಗಳಲ್ಲಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸ್ಥಾವರ ಇದೆ, ಜಂಗಮ ಇಲ್ಲ ಅಂತ ನಾವು ಕರಿತೀವಿ. ಅಂದರೆ ಎಲ್ಲವೂ ಇದೆ, ಆದರೆ ವಿದ್ಯಾರ್ಥಿ ಇಲ್ಲ. ವಿದ್ಯಾರ್ಥಿ ಇದ್ದಾನೆ, ಟೀಚರ್ ಇಲ್ಲ. ಟೀಚರ್ ಇಲ್ಲ, 8,000 ಸಾಸ್ಟ್ ಟೀಚರ್ ಇಲ್ಲ, 8,000 ವಿಜ್ಞಾನದ ಶಿಕ್ಷಕರಿಲ್ಲ ಅಂತ ಅನ್ನೋಣ. ಈಗ ಇವತ್ತಿನ ಪ್ರಕಾರ ಆ ಸ್ಟ್ಯಾಟಿಸ್ಟಿಕ್ಸ್ ಒಪ್ಪಲ್ಲ, ಅದು ಡಬ್ಬಲ್ ಇದೆ ಈಗ. ಯಾಕೆಂದರೆ ಅದನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿಲ್ಲ ನೀವು. ಏನು ಮಾಡಬೇಕು, ಹೆಂಗೆ ಅಪಾಯಿಂಟ್ ಮಾಡಬೇಕು ಟೀಚರ್ನ? ಸುಮ್ಮನೆ ಅಪಾಯಿಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹಿಂದಿನ 23-24 ಬಜೆಟಲ್ಲೇ ದುಡ್ಡು ಇಡಬೇಕು. ಹೋದ ಸರಿ ದುಡ್ಡಲ್ಲಿ ಬಜೆಟ್ದಲ್ಲಿ ದುಡ್ಡೇ ಇಟ್ಟಿಲ್ವೇ, ಅಷ್ಟು ದುಡ್ಡು ಶಿಕ್ಷಕರು ತೆಗೆದುಕೊಳ್ಳೋಕ್ಕೆ. ಅದೆಲ್ಲ ಸಹ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿದೆ. ಫಾರ್ ಎಕ್ಸಾಂಪಲ್, ರಾಜಕೀಯ ಇಚ್ಛಾಶಕ್ತಿ ಇದ್ದು ಶಿಕ್ಷಕರು ತೆಗೆದುಕೊಂಡ್ರೆ ಯಾತಕ್ಕೆ ಮುಂದೆ ಬರೋದಿಲ್ಲ ಪ್ರೈವೇಟ್ ಶಾಲೆಗಳು? ಒಂದು ವಿಚಾರ ಹೇಳ್ತೇನೆ, ಗೋವಿಂದೇಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದರು, ಇದೇ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. 60,000 ವೇಕೆನ್ಸಿ ಖಾಲಿ ಇತ್ತು ಆವಾಗ. ಈಗ ನಾವೊಂದು 3 ದಶಕಗಳ ಹಿಂದಿನ ಮಾತು.
ಶಿಕ್ಷಣ ಮಂತ್ರಿಗಳು ಹೋಗಿ ಹೇಳಿದ್ರು ಮುಖ್ಯಮಂತ್ರಿಗಳ ಹತ್ರ, ನನಗೆ ಬೇಡ ಈ ಕೆಲಸ, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಓಕೆ, ನೀವು ಅಷ್ಟು 50,000 ಜನ ಶಿಕ್ಷಕರನ್ನು ತುಂಬಬೇಕು, ಅದಕ್ಕೆ ಅನುದಾನ ಇಡಬೇಕು, ಅದು ಮಾತ್ರ ನಾನು ಕಂಟಿನ್ಯೂ ಆಗ್ತೀನಿ, ಆಗೋದಿಲ್ಲ ನಾನು. ಸಿದ್ದರಾಮಯ್ಯ ಮುಖ್ಯ ಫೈನಾನ್ಸ್ ಮಿನಿಸ್ಟರ್ ಅವರೇ ಬಂದರು, ಮಾಡಲೇಬೇಕು ಅಂದ್ರೆ ದುಡ್ಡಿಟ್ಟರು. 50,000 ಜನ ಶಿಕ್ಷಕರು ಎಂಪ್ಲಾಯ್ ಆಯಿತು. ಕರ್ನಾಟಕ 3 ವರ್ಷಗಳ ಕಾಲ ಎಲ್ಲ ಅಲ್ಲಾಡತಕ್ಕಂಥ ಅತ್ಯುಚ್ಚವಾದ ಸ್ಥಿತಿಯಲ್ಲಿತ್ತು. ಯಾವ ಹೆಚ್ಚು ಖಾಸಗಿ ಶಾಲೆಗಳು ಕ್ಲೋಸ್ ಆಗಲಿಲ್ಲ. ಓಕೆ, ಅಂದರೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಇವತ್ತೇ ಅವತ್ತಿನ ಶಿಕ್ಷಣ ಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು. ಆದರೆ ಅವ್ರಿಗೆ ಬಜೆಟಲ್ಲಿ ದುಡ್ಡು ಬೇಕು ಅಂದರೆ ಬೇಕಾದಷ್ಟು ಅಡ್ಡಿ ಆತಂಕಗಳಿಲ್ಲವೇ? ಹೀಗಾಗಿ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇದ್ದರೆ ಶಿಕ್ಷಕರು ಹೇಗೆ ಬರ್ತಾರೆ? ನಿಜ. ಅನುದಾನ ಹೇಗೆ ಬರುತ್ತೆ? ಶಿಕ್ಷಕರ ಅಪಾಯಿಂಟ್ಮೆಂಟ್ ಒಂದೇ ದಿವಸದಲ್ಲಿ ಆಗ್ಬಿಡುತ್ತೆ. ಮೊದಲು ಅನೌನ್ಸ್ ಆಗಬೇಕು, ಇಷ್ಟು ಜನ ಶಿಕ್ಷಕರು, A, B, C ಪ್ರವರ್ಗ, ಆಮೇಲೆ ಅದನ್ನು ಇಷ್ಟು ಟೈಮು, ರಿಟರ್ನ್ ಎಕ್ಸಾಮಿನೇಷನ್ನು. ನೀವು ಹೋದ ವರ್ಷ ಶುರು ಮಾಡಿದರೆ ಈ ವರ್ಷ ಆಗುತ್ತೆ. ಹೀಗಾಗಿ ಇದು ಆಗಲೇ ಇಲ್ವೇ? ಒಂದು 10,000 ಜನ ಶಿಕ್ಷಕಕ್ಕೆ ಶಾಸ್ತ್ರೀಯವಾಗಿ ಆಯ್ತು, ಅಷ್ಟೇ ಮುಗಿದೋಯ್ತು. ಹೀಗಾಗಿ ಎಲ್ಲಿಯವರೆಗೆ ನಾವು ರಾಜಕೀಯ ಇಚ್ಛಾಶಕ್ತಿಯಿಂದ ಅನುದಾನವನ್ನು ಊರ್ಪಡಿಸಿ, ಆರ್ಥಿಕ ಇಲಾಖೆಯನ್ನು ಬಲಪಡಿಸಿ, ಪ್ರಿಯಾರಿಟಿ ಪ್ರಕಾರ ಶಿಕ್ಷಕರನ್ನ ನೇಮಕ ಮಾಡೋದಿಲ್ವ, ಅಲ್ಲಿವರೆಗೂ ಸಹ ಇರ್ತಕ್ಕಂಥ ಸಣ್ಣ ಸಣ್ಣ ಪುಟ್ಟ ಸರ್ಕಾರಿ ಶಾಲೆಗಳು ಸಹ ಹೆಚ್ಚು ಮುಚ್ಚುವ ಹಂತಕ್ಕೆ ಹೋಗುತ್ತೆ ಅನ್ನೋ ಮಾತು ನಾನು ಹೇಳ್ತೇನೆ. ಎಸ್, ವೆಲ್ ಸರ್. ಉಮರ್ ಶರೀಫ್ ಅವರೇ, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ನಿಮ್ಮ ಹತ್ರ. ಗಮನಿಸ್ತಾ ಇದ್ವಿ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸರ್ಕಾರಿ ಶಾಲೆಗಳು ಹೇಗೆ ಅಧಪತನವನ್ನು ಕಾಣ್ತಾ ಇದೆ. ಒಂದು ಕಡೆಯಲ್ಲಿ ಬಜೆಟ್ನಲ್ಲಿ ಮೀಸಲಿಟ್ಟಂಥ ಹಣ, ಶಿಕ್ಷಣ ಇಲಾಖೆಗೆ ಅಂತೇಳಿ ಬಜೆಟ್ನಲ್ಲಿ ಒಂದಿಷ್ಟು ಹಣವನ್ನು ಎತ್ತಿಡ್ತಾರೆ. ಆ ಮೀಸಲು ಇಟ್ಟಂಥ ಹಣ ಎಲ್ಲಿಗೆ ಹೋಗ್ತಾ ಇದೆ ಎನ್ನುವಂಥ ಪ್ರಶ್ನೆ ಇದೆ. ಇದೇ ವಿಚಾರದ ಕುರಿತು ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗೋ ಕಾರಣ ಏನು ಎನ್ನುವಂಥ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಾಗೆಯೇ ಶಿಕ್ಷಣದ ಗುಣಮಟ್ಟ ಹೇಗೆ ಕಡಿಮೆ ಆಗ್ತಾ ಇದೆ ಎನ್ನುವಂಥ ವಿಚಾರದ ಕುರಿತು ನಮ್ಮ ಅತಿಥಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು. ಉಮರ್ ಶರೀಫ್ ಅವರೇ, ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ನಾವು ಗಮನಿಸ್ತೀವಿ, ಮಳೆ ಬಂದರೆ ಸರ್ಕಾರಿ ಶಾಲೆಗಳು ಸೋರುತ್ತೆ, ಕೂತ್ಕೊಳ್ಳೋಕೆ ಬೆಂಚ್ ಇಲ್ಲ, ಈ ವ್ಯವಸ್ಥೆಗಳು ತೀರಾ ಹದಗೆಡ್ತಾ ಇದೆ. ಶೌಚಾಲಯ ವ್ಯವಸ್ಥೆ ಇಲ್ಲ, ಆಗಲೂ ಕೂಡ ನಾನು ಇದನ್ನ ಮೆನ್ಷನ್ ಮಾಡಿದೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಾ? ಬಜೆಟ್ನಲ್ಲಿ ಹಣ ಕೂಡ ಎತ್ತಿಡ್ತಾರೆ, ಇದಕ್ಕೆ ಎಲ್ಲಿ ಹೋಗ್ತಾ ಇದೆ ಆ ಹಣ ಎಲ್ಲ ಅಂತೇಳಿ. ಒಂದು ಕಾಲದಲ್ಲಿ ಒಂದು ಮಾತಿತ್ತು, ಯಥಾ ರಾಜ ತಥಾ ಪ್ರಜಾ ಅಂತ. ಹೌದು. ಇವತ್ತು ಯಥಾ ಪ್ರಜಾ ತಥಾ ರಾಜ. ಅಂದ್ರೆ ಏನಂದ್ರೆ, ಇವಾಗ ಕೆಳಗಿಂದ ನಾವು ನೋಡೋಣ, ಜನರು ಹೇಗಿದ್ದಾರೆ, ಜನರ ಮೈಂಡ್ ಸೆಟ್ ಹೇಗಿದೆ. ಒಂದು ಗವರ್ಮೆಂಟ್ ಗಾಡಿನಲ್ಲಿ ಕೂತ್ಕೊಳ್ಳುವಾಗ ಒಬ್ಬ ಕೂತ್ಕೊಳ್ಳೋ ರೀತಿ ಹೆಂಗ್ ಕೂತ್ಕೊಳ್ತಾನೆ ಅಂದ್ರೆ, ಇದು ಸರ್ಕಾರಿ ಗಾಡಿ, ಇದು ನಂದು ಅಂತ ಆ ಒಂದು ಹೆಮ್ಮೆಯಿಂದ ಕೂತ್ಕೊಳ್ತಾನೆ. ಗಾಡಿ ಓಡಿಸೋನು ಅವನ ಹತ್ರ ನೀನು ಯಾಕೆ ಹಿಂಗೆ ಓಡಿಸ್ತೀನಿ ಕೇಳಿದ್ರೆ, ಇದು ಸರ್ಕಾರಿ ಗಾಡಿ, ಇದು ನಮ್ದು, ಎಲ್ಲ ನಮ್ದು ಅಂತ ಎಲ್ಲರೂ ಫೀಲಿಂಗ್ ಮಾಡ್ಕೊಳ್ತಿದಾರಲ್ಲ. ಇದೇ ನಮಗೆ ಒಂದು ರೀಸನ್ ಆಗಿದೆ ನಾವು ಕ್ವಾಲಿಟಿ ಕೊಡದೇ ಇರೋಕೆ ಒಂದು ಕಾರಣ. ಸಿ, ಐ ಆಮ್ ನಾಟ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವಿಸ್, ಬಟ್ ಪ್ರೈವೇಟ್ ಪ್ರಾಪರ್ಟೀಸ್ ಮೂಲಕ ಬರೋ ಕ್ವಾಲಿಟಿ, ಯಾವುದೇ ಒಂದು ವಿಷಯ ತಗೊಳ್ಳಿ, ಪ್ರೈವೇಟ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಲಿ, ಇವಾಗ ಇನ್ಫೋಸಿಸ್ ಇದೆ, ಕ್ವಾಲಿಟಿ ಬಂದಿದೆ ಅಂದ್ರೆ ಅಲ್ಲಿ ಟಾಪ್ ಟು ಬಾಟಮ್ ಅಲ್ಲಿ ಒಂದು ಪ್ಲಾನ್ ಇದೆ. ಸೂಪರ್ವೈಸ್ ಮಾಡೋಕ್ಕೆ CEO ಇದ್ದಾರೆ, ಅವ್ರು ಮಾಡೋ ಕೆಲಸ ಕರ್ತವ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಅಲ್ಲ. ಸೊ ಅವ್ರ ಕ್ವಾಲಿಟಿಯನ್ನ ಕೊಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಆಸಕ್ತಿ ಇದೆ, ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಾವು ಪ್ರಾಫಿಟ್ ಮಾಡೋಕ್ಕಾಗತ್ತಂತೆ. ಇಲ್ಲಿ ಏನಂದ್ರೆ, ಬರೋರು ಎಲ್ಲರೂ ಕೆಲಸ ಮಾಡೋರು ಎಲ್ಲರೂ ಏನಂದ್ರೆ, ಇದು ಸರ್ಕಾರಿ ಇನ್ಸ್ಟಿಟ್ಯೂಷನು, ಇದು ನಮ್ದು ಅಂತ ಫೀಲ್ ಮಾಡ್ತಾನೆ. ದೇ ಆರ್ ನಾಟ್ ಆನ್ಸರಬಲ್. ಎಲ್ಲೂ ಕೂಡ ಐ ಆಮ್ ಆನ್ಸರಬಲ್ ಟು ದ ಬಾಸ್ ಅಂತ ಒಂದು ಫೀಲಿಂಗೇ ಅಲ್ಲಿ ಇರ್ತಿಲ್ಲ. ಸೊ ಎಲ್ಲ ಕಡೆನೂ ಬಂದು ಏನಂದ್ರೆ, ಅಲ್ಲೂ ಕೂಡ ರಾಜಕೀಯ ನಡೀತಿದೆ. ಯಾರನ್ನಾದ್ರೂ ನಾವು ಬಂದು ಹಿಡಿದ್ಬಿಟ್ಟು ನೀವು ತಪ್ಪು ಮಾಡ್ತೀರಾ ಅಂತ ಕೇಳಿದ್ರೆ, ಅಲ್ಲೇ ಅವ್ರು ಬೇರೆ ಪಿಟಿಷನ್ ಕೊಡ್ತಾರೆ, ಕಂಪ್ಲೇಂಟ್ ನೋಡಿ ಡಿಸ್ಕ್ರಿಮಿನೇಷನ್ ಆಗ್ತಿದೆ, ನಾನು ಬೇರೆ ಜಾತಿಯವನ ತರ ನನ್ನನ್ನ ಭಾವಿಸ್ತಾ ಇದ್ದಾರೆ, ಇಟ್ ಈಸ್ ಅಗೇನ್ಸ್ಟ್ ದಿ ಆರ್ಟಿಕಲ್ 14, ಆರ್ಟಿಕಲ್ 15 ಅಂತ, ಅಗೇನ್ಸ್ಟ್ ರೈಟ್ ಟು ಈಕ್ವಾಲಿಟಿ ಅಂತ ಆ ಮಾತು ನೋಡಿ. ಎಲ್ಲ ಕಡೆ ಪೊಲಿಟಿಕ್ಸ್ ಸೇರ್ಕೊಂಡ್ಬಿಟ್ಟಿದೆ. ನನ್ನ ಪ್ರಕಾರ ಏನಂದ್ರೆ, ಇವತ್ತಿಗೆ ನನ್ನ ಪ್ರಕಾರ ಪ್ರೈವೇಟೈಸೇಷನ್ಗೆ ಪ್ರೋತ್ಸಾಹ ನೀಡಿ ಅವರ ಹತ್ರ ಒಂದು ಕಮಿಟ್ಮೆಂಟ್ ತಗೊಳ್ಬೇಕು ಸರ್ಕಾರ. ಏನಂತ ಹೇಳಿ, ನೀವಿಷ್ಟು ಸೌಲಭ್ಯವನ್ನು ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೊಡಬೇಕಾಗಿರುತ್ತೆ, ಇಷ್ಟು ಜನರಿಗೆ ಫ್ರೀ ಎಜುಕೇಷನ್ ಕೊಡಬೇಕಾಗಿದೆ, ನೀವು ಇಷ್ಟು ಲಾಭ ಮಾಡ್ಕೊಳ್ಳಿ, ಎಲ್ಲ ಅವರಿಗೆ ಒಂದು ಸಿಸ್ಟಮ್ ಕೊಟ್ಬಿಟ್ಟು ಪ್ರೈವೇಟೈಸೇಷನ್ನೇ ಮಾಡಬೇಕಾದ ಪರಿಸ್ಥಿತಿ ಇದೆ ಇವತ್ತಿಗೆ.
ಯಾಕಂತ ಹೇಳಿದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಥರ ಎಲ್ಲೂ ಕೂಡ ಕ್ವಾಲಿಟಿ ನೋಡಿ BSNL ಎಲ್ಲಿ ಹೋಗ್ಬಿಡ್ತು, ಎಲ್ಲಿ ಹೋಗ್ಬಿಡ್ತು. ಇವಾಗ ಜಿಯೋ ಬಂದ್ಬಿಟ್ಟಿದೆ, ಬೇರೆ ಬೇರೆ ನಿಮ್ಗೆ ಗೊತ್ತಿದೆ ಯಾವ ಮಾರ್ಕೆಟ್ನಲ್ಲಿ ಮೊಬೈಲ್ ಫೋನ್ಸ್ಗಳು ಮತ್ತೆ ಟೆಲಿಕಾಂ ಸರ್ವಿಸಸ್ ಮುಂದೆ ಇದೆ ಅಂತ. ಯಾಕೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸಸ್ಟೈನ್ ಆಗ್ತಿಲ್ಲ? ಯಾಕಂತ ಹೇಳಿದ್ರೆ ಎಲ್ಲದರಲ್ಲೂ ಕೆಲಸ ಮಾಡೋರಿಗೆ ಎಂತಹ ಮನಸ್ಥಿತಿ ಅಂದ್ರೆ ಇದು ನಂದು, ನೀನು ಯಾರು ಕೆಲವನು ಪ್ರಶ್ನೆ ಮಾಡಕ್ ನೀನಿಲ್ಲ, ಪ್ರಶ್ನೆ ಮಾಡಿದ್ರು ಕೂಡ ನಾನು ಗೊತ್ತು ಲೀಗಲಿ ನಾನು ಏನ್ ಮಾಡ್ಬೇಕಂತ. ಎಲ್ಲಾ ಕಡೆ ರಾಜಕೀಯ ತುಂಬಿದೆ. ಸೊ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ಅಂತ ನನ್ನ ಅನಿಸಿಕೆ ಇರೋದು ಇಲ್ಲಿ. ವೆಲ್ ಕೃಷ್ಣ ಸರ್, ಇನ್ನೊಂದು ವಿಚಾರ, ಈಗ ಶಿಕ್ಷಣ ಸಚಿವರ ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಕೆಲವೊಂದಿಷ್ಟು ಈ ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದು, ಕೆಲವೊಂದ್ಸಲ ಶಿಕ್ಷಣ ಸಚಿವರಾಗ್ತಾರೆ, ಅವ್ರು ಹೈಸ್ಕೂಲ್ ಕೂಡ ಪಾಸ್ ಮಾಡಿರಲ್ಲ, ಕೆಲವೊಬ್ರು ಶಿಕ್ಷಣ ಸಚಿವರಾಗ್ತಾರೆ, ಅವರು ಕನ್ನಡ ಕೂಡ ಓದಕ್ ಬರಲ್ಲ. ಇಂಥವರು ಶಿಕ್ಷಣ ಸಚಿವರಾದ್ರೆ ವಿದ್ಯಾರ್ಥಿಗಳ ಕಥೆ ಏನು, ಶಿಕ್ಷಣ ವ್ಯವಸ್ಥೆಯ ಗತಿ ಏನು ಅಂತ ಪ್ರಶ್ನೆ ಬರುತ್ತೆ. ನೀವೇನು ಹೇಳ್ತೀರಾ ಸರ್ ಈ ವಿಚಾರವಾಗಿ? ಮೊಟ್ಟ ಮೊದಲು ಶಿಕ್ಷಣ ದೊಡ್ಡ ಲಕ್ಷಣ ಅಂತ ಹೇಳ್ತೀನಿ. ನಮ್ಮ ಚಿಕ್ಕ ವಯಸ್ಸಲ್ಲಿ ಏನಾದ್ರು ನಮ್ಮ ಹುಡುಗರು ಏನೋ ಮಾತಾಡಿದ್ರೆ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ನೆ, ನನ್ನ ಮಗ 8 ವರ್ಷಕ್ಕೆ ದಂಟು ಅಂತ ಹೇಳ್ದ ಅಂತ. ಅಲ್ಲ ರೀ, ಫಸ್ಟ್ ಆಫ್ ಆಲ್ ಎಜುಕೇಷನ್ ಅನ್ನೋದಕ್ಕೆ ಒಂದು ಪಾಂಡಿತ್ಯ ಬೇಕು, ಎರಡನೇದು ವಿವೇಕ ಬೇಕು, ಆಮೇಲೆ ಅನುಭವಸ್ಥರಿರಬೇಕು. ನಾವು ಕಳೆದ 3 ವರ್ಷದಲ್ಲಿ ಬರೀ ಸಿಲೆಬಸ್ಗೆ ಒದ್ದಾಡಿದ್ದೀವಿ, ಆಮೇಲೆ ಟೆಕ್ಸ್ಟ್ ಬುಕ್ಗೆ ಒದ್ದಾಡಿದ್ವಿ. ಇವಾಗ ಸರ್ಕಾರಿ ಇದೆಲ್ಲ ಮುಚ್ಚುತ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಹೋದ ವಾರ ನಾನು ಹುಬ್ಳಿನಲ್ಲಿ ಒಂದೇ ದಿವಸದಲ್ಲಿ ಚಿನ್ಮಯ ಮಿಷನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆ ಕಾಲದಲ್ಲಿ 4 ಮೋಟಿವೇಶನಲ್ ಟಾಕ್ ಮಾಡಿದ್ದೀನಿ. ಹೈಸ್ಕೂಲ್ ಲೆವೆಲ್ಲು, PUC ಲೆವೆಲ್ಲು, ಕಾಲೇಜ್ ಲೆವೆಲ್ಲು, ಆಮೇಲೆ ಮಧ್ಯಾಹ್ನ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಅಂತ. ಯಾಕೆ ಮಾಡ್ತಾರೆ ಹೇಳಿ? ಅವ್ರದ್ದು ಪ್ರೈವೇಟು ಅಲ್ಲ, ಈ ಥರ ಗೌರ್ಮೆಂಟು ಅಲ್ಲ, ಒಂದೆಲ್ಲ ಒಳ್ಳೆ ವಿದ್ಯಾವಂತರೆಲ್ಲ ಸೇರಿ ನಡ್ತಾರೆ. ಹಾಗೆ ರಾಮಕೃಷ್ಣ ಇದಲ್ಲಿ ನಡೆಸ್ತಾ ಇದ್ರು ಅದು. ಇವಾಗ ನೆಕ್ಸ್ಟ್ ವೀಕು ನಾನು ಮಲ್ಟಿ ಡಿಸಿಪ್ಲಿನರಿ ಕಾಲೇಜು ಮಲ್ಲೇಶ್ವರಂ 13 ಕ್ರಾಸ್ ಹೆಣ್ಮಕ್ಳ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿಗೆ ಬರೋರೆಲ್ಲ ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ. ಅವರಿಗೆ ಎಷ್ಟೋ ಜನ ಪೇರೆಂಟ್ಸ್ ಎಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಅಷ್ಟೆಲ್ಲ ಚೆನ್ನಾಗಿರಲ್ಲ, ಅದು ಇದೆಲ್ಲ. ಅವ್ರಿಗೆ ಒಂದು ಮೋಟಿವೇಶನ್ ಗೆಸ್ಟ್ ಲೆಕ್ಚರ್ ಕೊಟ್ಟರೆ ಅವ್ರಿಗೊಂದು ದಿಕ್ಸೂಚಿ ಸಿಗತ್ತೆ ಅಂತ ಹೇಳ್ತೀನಿ. ಈ ಸರ್ಕಾರಿ ಇದರಲ್ಲಿ ಯಾವತ್ತಾರು ಒಂದೇ ಒಂದು ಕಡೆ ಬೋರ್ಡ್ ನೋಡೋದು ಮಾಡೋಣ. ಎಲ್ಲ ಪ್ರೈವೇಟ್ ಕಾಲೇಜ್ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್, 5th ರ್ಯಾಂಕ್, 9th ರ್ಯಾಂಕ್ ಅಂತೆಲ್ಲ ಬೋರ್ಡ್ ಹಾಕ್ತಾರೆ. ನಮ್ಮ ಹಣೆ ಬರ ಸರ್ಕಾರದಲ್ಲಿ ಎಲೆಕ್ಟ್ ಆಗಬೇಕು ಅಂತ ಆಸೆ ಇರುತ್ತೆ ಹೊರತು ನಮ್ಮ ಸರ್ಕಾರಿ ಕಾಲೇಜು, ಸರ್ಕಾರಿ ಸ್ಕೂಲಲ್ಲಿ ಇಷ್ಟು ರ್ಯಾಂಕ್ ಬಂದಿದೆ ಅಂತ ಯಾರು ಒಬ್ಬ ಧೀರ ತೋರಿಸಿ ನೋಡೋಣ? ಇಲ್ಲ. ಅವ್ರಿಗೆ ಬೇಡ. ಅಲ್ಲಿ ಸೇರ್ತಾ ಇದ್ದಂಗೆ, ಅಡ್ಮಿಷನ್ ಆಗ್ತಾ ಇದ್ದಂಗೆ, ನೋಡ್ರಿ ಇಲ್ಲಿ ಟ್ಯೂಷನ್ ಅಷ್ಟು ಚೆನ್ನಾಗಿಲ್ಲ, ನಾನೇ ಪ್ರೈವೇಟ್ ಕೋಚಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಅವರೇ ಬಂದು ಪಾಠ ಮಾಡ್ತಾ ಇದ್ದಾರೆ. ಇದರಿಂದ ಖಂಡಿತ ನಾ ಹೇಳ್ತೀನಿ ಕೇಳಿ, ಶಿಕ್ಷಣ ಮಟ್ಟ ಸರ್ಕಾರಿದು ಉದ್ಧಾರ ಆಗಲ್ಲ. ಇನ್ನು ಮುಂದಕ್ಕೆ ಹೇಗೆ ITI ಕ್ಲೋಸ್ ಆಯಿತು, HMT ಕ್ಲೋಸ್ ಆಯಿತು, ನಾನು ವರ್ಕ್ ಮಾಡಿದ ಮೈಸೂರು ಲ್ಯಾಂಪ್ಸು ಅದು ಸರ್ಕಾರದ್ದೆಲ್ಲ ಮಟ್ಟ ಸಾಗತ್ತೆ ನೋಡಿ. ಇಷ್ಟೇ, ಇದೇ ಕಾರಣ. ಎಲ್ಲಿ ಕ್ವಾಲಿಟಿ ಅನ್ನೋದು ಧಕ್ಕೆ ಆಗುತ್ತೋ ಅದು ಒಳ್ಳೆ ಚುಕ್ಕೆ ಅನ್ನೋದು ಬರಲ್ಲ, ಅದಷ್ಟೇ. ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದು ಎಜುಕೇಷನ್ನಲ್ಲಿ. ಹೌದು. ತಿರುಮಲ ರಾವ್ ಸರ್, ಈಗ ಗಮನಿಸ್ತಾ ಇದ್ವಿ ಸರ್ಕಾರಿ ಶಾಲೆಗಳಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಕೊರತೆಗಿಂತ ಶಿಕ್ಷಕರ ಕೊರತೆ ಇದೆ ಎನ್ನುವಂಥ ವಿಚಾರ. ಸರ್ಕಾರ ಒಂದ್ ಕಡೆಯಲ್ಲಿ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ತೋರ್ತಾ ಇರುವಂತ ಅಸಡ್ಡೆ, ಈಗ ಅತಿಥಿ ಉಪನ್ಯಾಸಕರಿರ್ಬೋದು, ಅತಿಥಿ ಶಿಕ್ಷಕರಿರ್ಬೋದು ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಲೆಗೆ ಅವ್ರನ್ನ ಸೇರಿಸ್ಕೊಳ್ತಾರೆ, ಪಾಠ ಮಾಡ್ತಾರೆ, ಪಾಪ ಅವ್ರಿಗೆ ಸ್ಯಾಲರಿನೇ ಬರಲ್ಲ. ಇಂತಹ ಸಮಸ್ಯೆಗಳ ಬಗ್ಗೆ ಸರ್ಕಾರ ಯಾಕೆ ಗಮನ ಹರಿಸ್ತಿಲ್ಲ ಅಂತೇಳಿ. ಈಗ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಉಳಿಸೋದು ಹೇಗೆ ಅನ್ನೋದು ಪ್ರಶ್ನೆ. ಮುಚ್ಚಿರೋದನ್ನ ಏನೂ ಮಾಡೋಕ್ಕಾಗಲ್ಲ, ಹೋಗಿರೋದನ್ನ ಕರ್ಕೊಂಬರೋಕ್ಕಾಗಲ್ಲ. ಈಗ ಹೋಗೋರನ್ನ ತಡೆಯೋದು ಹೇಗೆ ಅಂತಕ್ಕಂಥದ್ದು ನೇರವಾದ ಪ್ರಶ್ನೆ. ಈ 5465 ಒಂದು ಕಡೆ ಆದರೆ ಆ 5065 ಉಳಿಯೋದು ಮಾಡೋದು ಹೇಗೆ? ಈಗ ಅದಕ್ಕೇನು ಮಾಡಬೇಕು ಅಂದರೆ ಸ್ಪೆಷಲ್ ಪ್ರೋಗ್ರಾಮ್ ಹಾಕ್ಕೊಳ್ಬೇಕು, ಡ್ರೈವ್ ತಗೋಬೇಕು, ಅಭಿಯಾನ ಶುರು ಆಗಬೇಕು. ಅಲ್ಲಿ ತಂದೆ ತಾಯಿಗಳು ಯಾಕೆ ಕಳಿಸ್ತಾ ಇದ್ದಾರೆ, ಕಷ್ಟಪಟ್ಟು ಅವ್ರಿಗೂ ಸಹ ಪ್ರೋತ್ಸಾಹ ಸಿಗಬೇಕು. ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆಗಬೇಕು. ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಪ್ರಿಯಾರಿಟಿನಲ್ಲಿ ಇಂಪ್ರೂವ್ ಆಗಬೇಕು. ಅದಕ್ಕೆ ಮೊದಲು ಅದರ ಬಗ್ಗೆ ಒಂದು ಪೂರ್ಣವಾದ ಸರ್ವೆ ನಡಿಬೇಕು, ಚರ್ಚೆ ನಡಿಬೇಕು. ಅಲ್ಲಿಗೆ ಬೇರೆ ಕಡೆ ಎಲ್ಲದಕ್ಕಿಂತ ಎಲ್ಲಿಂದನಾದರೂ ಹಣ ತಂದು ಅದಕ್ಕೆ ಹಾಕಬೇಕು. ಆವಾಗ ತಂದೆ ತಾಯಿಗಳು ಶಾಲೆಗಳಲ್ಲಿ ಅವ ಮಕ್ಕಳೇ ಇರಲಿ ಅಂತ ಹೇಳ್ತಾರೆ.
ಇಲ್ಲದೇ ಇದ್ದರೆ ಈ ಗ್ಲೋಬಲೈಸೇಷನಲ್ಲಿ ಏನಾಗಿದೆ ಅಂದರೆ ಜನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾದಷ್ಟು ನೋಡ್ತಾರೆ. ಓಕೆ. ಅದರಲ್ಲಿ ಪ್ರೈವೇಟ್ ಶಾಲೆಗಳು ಅವರನ್ನು ಸೆರೆ ಹಿಡಿಯುತ್ತೆ. ಅಲ್ಲೇ ಕ್ವಾಲಿಟಿ ಇದೆ ಅಂಥೇಳಿ ಅವ್ರು ನಂಬಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಗಲೇ. ಅದು ಪೂರ್ಣ ಸತ್ಯ ಅಲ್ಲ. ಓಕೆ. ಅದು ಅರ್ಧ ಸತ್ಯ. ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು 5 ಫಸ್ಟ್ ಕ್ಲಾಸ್ 80-90% ಬಂದು ಕಾಂಪಿಟೇಟಿವ್ ಆಗಿ ಎಲೆಕ್ಟ್ ಆಗಿರ್ತಾರೆ. ಆದರೆ ಖಾಸಗಿ ಶಾಲೆಗಳು ಆ ಥರ ಇರಲ್ಲ. ಖಾಸಗಿ ಯಾವ ಖಾಸಗಿ ಶಾಲೆಗಳಲ್ಲೂ ಪೂರ್ಣ ಸಂಬಳ ಕೊಟ್ಬಿಟ್ಟು ಅವ್ರು ನೀಡಕ್ಕೆ ಸಾಧ್ಯ ಇಲ್ಲ. ಇವ್ರು 16,000 ಅಲ್ಲಿ ನಿಮಗೆ 25,000 ಬಂದರೆ ಇವ್ರಿಗೆ 15,000 ಬರುತ್ತೆ. ಹೀಗಾಗಿ ಸರ್ಕಾರಿ ಶಾಲೆಗಳ ಗುಣಮಟ್ಟಗಳನ್ನು, ಶಿಕ್ಷಕರ ಗುಣಮಟ್ಟವನ್ನು ಪ್ರಶ್ನಿಸುವಂತಿಲ್ಲ. ಆದರೆ ಶಾಲೆಗಳಿಗೆ ಮಕ್ಕಳು ಹೇಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಸ್ಟ್ರಾಟಜಿನ ಪ್ರಶ್ನೆ ಮಾಡಬೇಕಾಗುತ್ತೆ. ಖಂಡಿತ. ಇವು ಆದಿವಾಸಿ ಮಕ್ಕಳನ್ನ ಶಾಲೆ ಬಿಡಿಸ್ಬೇಕಾದ್ರೆ ಹೇಗೆ ಮಾಡಬಹುದು? ಸಂರಕ್ಷಿತ ಅರಣ್ಯದಲ್ಲಿ ಹುಲಿಗಳನ್ನ ಹೇಗೆ ಉಳಿಸ್ತಾ ಇದ್ದೀರಾ ನೀವು? 60 ಹುಲಿಗಳು 15 ಆಯಿತು, ಈಗ ಮತ್ತೆ 25 ಹೆಂಗದು? ಹೇಗೆ ಸಂರಕ್ಷಣೆ ಮಾಡಿದ್ರಿ? ಹೇಗೆ ಅವ್ರನ್ನ ಇನ್ವಾಲ್ವ್ ಮಾಡಿದ್ರಿ? ಹೇಗೆ ಅವ್ರನ್ನ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರಿ? ಹೇಗೆ ಶಿಕ್ಷಕರನ್ನ ಸೇರಿಸಿದ್ರಿ? ಏನು ತಂತ್ರಗಳನ್ನು ಮಾಡಿದರೆ ಇರುವ ಶಾಲೆಗಳನ್ನೇ ಉಳಿಸ್ಕೊಳ್ಬಹುದು ಅಂತಕ್ಕಂಥ ಏನಾದರೂ ವಿಧಾನಸಭೆಯಲ್ಲಿ ಚರ್ಚೆ ನಡೆದಿದೆಯಾ? ಖಂಡಿತ. ಇದು ಅಗತ್ಯವಾದ ಚರ್ಚೆ ಅಲ್ಲವೇ? ಯಾರು ಹೋಗೋದು ಶಾಲೆಗಳಿಗೆ? ಅರಿವೇ ಇರತಕ್ಕಂತಹ, ಬಟ್ಟೆ ಇರತಕ್ಕಂತಹ, ಕಡಿಮೆ ದುಡ್ಡು ಇರತಕ್ಕಂಥ ಕೂಲಿಗಳಿಗೆ ಹೋಗ್ತಕ್ಕಂಥ ಶಾಲೆಗಳು ಮಾತ್ರ ಅವ್ರು ಹೋಗ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯವಸ್ಥೆ ಸಿಗ್ತಾ ಇದೆಯೇ? ಸಿಗದೇ ಇದ್ರೆ ಯಾಕೆ ಸರ್ಕಾರ ಸ್ಟೇಟ್ ಈಸ್ ಫುಲ್ಲಿ ಪವರ್ಫುಲ್. ಸರ್ಕಾರ ಯಾವುದೇ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ. ಸರ್ಕಾರದಲ್ಲಿ ಯಾವುದೇ ಕಾರಣದಲ್ಲಿ ಆಯವ್ಯದ ಕೊರತೆ ಇಲ್ಲೇ ಇಲ್ಲ. ಇಚ್ಛಾಶಕ್ತಿ ಕೊರತೆ ಇದೆ. ಖಂಡಿತ. ಸ್ಟ್ರಾಟಜಿ ಕೊರತೆ ಇದೆ. ಒಂದು ಯಾವ ರೀತಿ ಆಂದೋಲನದ ಮೂಲಕ ಇದನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಮಾತಿನ ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇದ್ರ ಬಗ್ಗೆ ನಾವೊಂದು ವಿಷಯ ಹೇಳಲೇಬೇಕು ಸರ್. ಯಾಕೆಂದರೆ ಎಲ್ಲೆಲ್ಲ ದೊಡ್ಡ ಗಣ್ಯ ವ್ಯಕ್ತಿರು ಇದ್ದಾರೆ. ಯಾಕೆಂದರೆ ಇವರು ಎಜುಕೇಷನ್ ಡಿಪಾರ್ಟ್ಮೆಂಟು ಅವರು ಕೂಡ ಎಲ್ಲ ಇದ್ದವರು. ಇಡೀ ಜಗತ್ತಲ್ಲಿ ಇದನ್ನು ಎಲ್ಲರ ಮುಂದೆನೂ ಹೇಳ್ತೀನಿ, ಕರ್ನಾಟಕದವುದು ನಮ್ಮ ಬೆಂಗಳೂರಲ್ಲಿ ಇಡೀ ಜಗತ್ತಲ್ಲಿ 1940s ಒಂದು ಪ್ರೈವೇಟ್ ಕಾಲೇಜ್, ಖಾಸಗಿ ಕಾಲೇಜ್ ಅಂತ, ಮೆಡಿಕಲ್ ಕಾಲೇಜ್ ಅಂತ ಶುರು ಮಾಡಿದ್ದವರು ರಾಶಿ ಅಂತ, ಡಾಕ್ಟರ್ ಶಿವರಾಮ್ ಅಂತ. ಓಕೆ. ಬೇರೆ ಯಾರು ಮಾಡಿಲ್ಲ ಈ ಜಗತ್ತಲ್ಲಿ, ಬೆಂಗಳೂರಲ್ಲಿ ಒಂದೇ ಒಂದು. ಅವರು ಶುರು ಮಾಡಿ 2 ವರ್ಷ 3 ವರ್ಷ ರನ್ ಮಾಡಿಬಿಟ್ಟು, ಇದು ಪ್ರೈವೇಟಲ್ಲಿ ರನ್ ಮಾಡಿ ಇದು ಮಾಡಿದ್ರೆ ಕಷ್ಟ ಆಗತ್ತೆ, ಜಾಸ್ತಿ ದಿವಸ ಉಳ್ಕೊಳ್ಳುತ್ತೋ ಇಲ್ಲ, ಇದು ಎಲ್ಲರಿಗೂ ಮುಟ್ಟಬೇಕು ಅಂತ ಮಾಡಿದ್ದು. ಇವತ್ತು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅನ್ನೋದು ಇದೆಯಲ್ಲ, 70-75 ವರ್ಷದಿಂದ ನಡೀತಾ ಇದೆ. ದಿಸ್ ಇಸ್ ದ ಒನ್ ಅಂಡ್ ಓನ್ಲಿ ಒನ್ ಕಾಲೇಜ್ ವಿಚ್ ವಾಸ್ ಸ್ಟಾರ್ಟೆಡ್ ಆಸ್ ಪ್ರೈವೇಟ್, ಹ್ಯಾಂಡೆಡ್ ಓವರ್ ಟು ಗೌರ್ಮೆಂಟ್ ರೀ. ಇವತ್ತು ನಾವು ರಾಶಿಯವರು ನೆನೆಸ್ಬೇಕು. ಆ ಸರ್ಕಾರಿ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ಉತ್ಪತ್ತಿಯಾದ ಎಂದ ವೈದ್ಯಕರಿದಾರಲ್ಲ, ವರ್ಲ್ಡ್ ಫೇಮಸ್ ಡಾಕ್ಟರ್ಸ್, ಅದು ಗೌರ್ಮೆಂಟ್ ಇಂದ ಅಲ್ವೇ? ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ UVCE, ಅದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ಟಾಪ್ ಪ್ರಯಾರಿಟಿ ಮೆರಿಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ಹೋಗೋದು. ಇದಕ್ಕಿಂತ ಉದಾಹರಣೆ ಅದು ಯಾಕೆ ಕ್ಲೋಸ್ ಆಗಲ್ಲ? ಖಂಡಿತ. ಅಲ್ಲಿ ಓಡಾಡ್ತಾರಲ್ಲ. ಖಂಡಿತ. ವೆಲ್ ಸರ್. ಉಮರ್ ಶರೀಫ್ ಅವರೇ, ಈಗ ಹುಟ್ಟಿಕೊಡುವಂಥ ಒಂದು ದೊಡ್ಡ ಪ್ರಶ್ನೆ, ಇಷ್ಟೆಲ್ಲ ವಿಚಾರಗಳನ್ನು ನೀವು ನೋಡಿದ್ರಿ, ಕೇಳ್ತಾ ಇದ್ದೀರಿ, ಪ್ರತಿನಿತ್ಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ, ವ್ಯವಸ್ಥೆ ಎಲ್ಲವನ್ನು ನೋಡ್ತಾ ಇದ್ರಿ. ಇಲ್ಲಿ ಎಜುಕೇಷನ್ ಸಿಸ್ಟಮ್ ಅಥವಾ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕಾ ಹೇಗೆ ಸರ್? ಖಂಡಿತವಾಗಿ. ಇವಾಗ ನಾನು ಮುಂಚೆ ಮಾತಾಡಿರೋದು ಡ್ರೈವ್ ಬಗ್ಗೆ ಮಾತಾಡಿದ್ರು. ಒಂದು ಡ್ರೈವ್, ಒಂದು ಮೂವ್ಮೆಂಟ್ ಒಂದು ಶುರು ಆಗಬೇಕು, ಸ್ಟ್ರಾಟಜೀಸ್ ಬೇಕು, ದೊಡ್ಡ ಅಭಿಯಾನ ಆಗಬೇಕು. ಅದ್ರ ಜೊತೆಗೆ ಡಿಮ್ಯಾಂಡ್ ಕ್ರಿಯೇಷನ್ ಮಾಡಬೇಕು. ನೋಡಿ, ಒಬ್ಬ ಆಲ್ರೆಡಿ ಒಂದು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಎಲ್ಲರೂ ಅಲ್ಲಿ ಹೋಗಿ ಅವ್ರಿಗೆ ಬೇಕಾಗಿರೋದು ತಗೊಳ್ತಾ ಇದ್ದಾರೆ. ಪಕ್ಕದಲ್ಲಿ ಇನ್ನೊಂದು ತರಕಾರಿ ಅಂಗಡಿ ಇದೆ ಅಂದರೆ ಅಲ್ಲಿ ಅವನು ಜಾಸ್ತಿ ಮಾರ್ಕೆಟಿಂಗ್ ಮಾಡಿ ನನ್ನಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಇದೆ ಅಂತ ತೋರಿಸಿದ್ರೆ ಮಾತ್ರ ಅಲ್ಲಿ ಕೂಡ ಕಸ್ಟಮರ್ ಹೋಗ್ತಾರೆ. ಇಲ್ಲಿ ತೋರಿಸ್ಕೊಳ್ಳೋದೇ ಇಲ್ಲಲ್ಲ. ಇವಾಗ ಎಷ್ಟು ಮಟ್ಟಿಗೆ ಗವರ್ಮೆಂಟ್ ಸ್ಕೂಲ್ಸ್ನಲ್ಲಿ ಏನು ನಡೀತಿ ಅಂತ ನೋಡ್ಕೊಳ್ಳೋಕ್ಕೆ, ನಮಗೆ ಮಾಹಿತಿ ಸಿಗೋಕ್ಕೆ ಟಿವಿನಲ್ಲಿ ಏನಾದ್ರು ಪ್ರೋಗ್ರಾಮ್ ಬರುತ್ತಾ, ಇಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಏನಾದ್ರು ಡ್ರೈವ್ ಇದೆಯಾ, ಇಲ್ಲ ನಾವು ಇಂಟರ್ನೆಟ್ನಲ್ಲಿ ನೋಡೋ ರೀತಿಯಲ್ಲಿ ಏನಾದ್ರು ಕೆಲಸ ನಡೀತಿದೆಯಾ ಪ್ರೋಗ್ರಾಮು. ಅಂದರೆ ನನ್ನ ಮಕ್ಕಳನ್ನ ನಾನು ಸರ್ಕಾರಿ ಶಾಲೆಗೆ ಕಳಿಸ್ಬೇಕಂತ ಉದ್ದೇಶಪೂರ್ವಕವಾಗಿ ಗವರ್ಮೆಂಟ್ ಏನಾದರೂ ಕ್ರಮ ತಗೊಂಡಿದೆಯಾ?
ನೋಡಪ್ಪ ಉಮರ್ ಶರೀಫ್ ಮಕ್ಕಳೆಲ್ಲ ನಮ್ಮ ಸ್ಕೂಲ್ಗೆ ಬರಬೇಕು, ಅದಕ್ಕೆ ತಕ್ಕಂತೆ ನಾವು ಪ್ರಮೋಷನ್ ಮಾಡಬೇಕು, ಅವಾಗ ತಾನೇ ಅವ್ರ ಮಕ್ಕಳು ಇಲ್ಲಿ ಬರ್ತಾರೆ ಅಂತ. ಸೊ ಆ ರೀತಿಯಲ್ಲಿ ಏನಾದ್ರು ಅಭಿಯಾನ ಶುರುವಾಗಿದೆಯಾ? ಇಲ್ಲ. ಸೊ ಹಾಗಾಗಿ ಡಿಮ್ಯಾಂಡ್ ಕ್ರಿಯೇಷನ್ ಆಗ್ತಿಲ್ಲ ಇಲ್ಲಿ, ಸ್ಟ್ರಾಟಜಿಕಲಿ ಮಾರ್ಕೆಟಿಂಗ್ ನಡೀತಿಲ್ಲ. ನಾವು ನೋಡಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಮಾಡಬೇಕಂದ್ರೆ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಅಡ್ಮಿಷನ್ ಆಗಬೇಕಲ್ಲ, ಅಡ್ಮಿಷನ್ ಆದರೆ ಅದು ಸೇಲ್ಸು. ಇಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಏನು ಅಂದರೆ ಆಲ್ರೆಡಿ ನಾವು ಬಂದು ಬೇಕಾಗಿರೋ ಏಡ್ ಎಲ್ಲ ಸಿಗ್ತಿದೆ, ಅವ್ರಿಗೆ ಬೇಕಾಗಿರೋ ಅನುದಾನ ಎಲ್ಲ ಸಿಗ್ತಿದೆ. ಸೊ ಏನ್ ಬೇಕಾಗಿರೋ ಅಡ್ಮಿಷನ್ ನಡಿಬೇಕು. ಫ್ರೀಯಾಗಿ ಕೊಟ್ರೆ ಯಾರು ಹೋಗಲ್ಲ ಈ ಕಾಲದಲ್ಲಿ. ನೋಡಿ, ಏನೇ ಒಂದು ವಸ್ತು ಮಾರ್ಕೆಟಲ್ಲಿ ಫ್ರೀಯಾಗಿ ಸಿಕ್ಕಿದ್ರೆ ನಿಮ್ಗೆ ಬೇಕೋ ಬೇಡವೋ ಬೇಕಾಗಿರುತ್ತೆ, ಬಟ್ ಅದು ಹೇಗಿದೆ ಕ್ವಾಲಿಟಿ ಅಂತ ನೋಡ್ತಾರೆ. ಸೊ ಆ ಕ್ವಾಲಿಟಿ ಬಗ್ಗೆ ನೀವು ವಿವರಿಸಿ ಹೇಳೋ ರೀತಿಯಲ್ಲಿ ಏನಾದ್ರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ, ಒಂದು ವಿಷಯ. ಎರಡನೇ ವಿಷಯ, ಡ್ರೈವ್ ಹೇಳಿದ್ರಲ್ಲ, ಈ ಡ್ರೈವ್ ನ ಹೇಗೆ ಸೃಷ್ಟಿ ಮಾಡೋದು? ನಮ್ಮಲ್ಲಿ ಒಂದು ಕೌನ್ಸಿಲ್ ಬೇಕು. ನನ್ನ ವಿನಂತಿ ಏನಂದ್ರೆ, ರಿಯಲಿಸ್ಟಿಕ್ ಆಗಿ ನಾವು ಏನಾದ್ರು ಕೆಲಸ ಮಾಡಬೇಕಂತಿದ್ರೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ 1000 ಎಜುಕೇಷನಿಸ್ಟ್ನ ಒಂದುಗೂಡಿಸಿ ಒಂದು ಕೌನ್ಸಿಲ್ ಫಾರ್ಮ್ ಮಾಡಿ ಇದನ್ನ ಏನ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಮತ್ತೆ ಅದರ ಮೂಲಕ ಅವ್ರು ಕೆಲಸ ತಗೊಳ್ಬೇಕಾಗಿರುತ್ತೆ. ವಿತ್ ದ ಸ್ಟ್ರಾಟಜೀಸ್, ಐಡಿಯಾಸ್ ಕೊಡಿ, ನೀವು ಕೂಡ ಬಂದು ನಮಗೆ ಸಲಹೆ ಕೊಡಿ ಅಂತ ಹೇಳೋ ರೀತಿಯಲ್ಲಿ ಒಂದು ಕೌನ್ಸಿಲ್ ಫಾರ್ಮ್ ಮಾಡಬೇಕಾಗಿದೆ. ದೇರ್ ಹ್ಯಾಸ್ ಟು ಬಿ ಎ ಡ್ರೈವ್. ಅದಕ್ಕೆ ತಕ್ಕಂತೆ 3 ತಿಂಗಳಿಗೆ ಒಂದು ಬಾರಿ, ಇಲ್ಲ ಒಂದು 6 ತಿಂಗಳಿಗೆ ಒಂದು ಬಾರಿ, ಇಲ್ಲ 1 ವರ್ಷಕ್ಕೆ ಒಂದು ಬಾರಿ ಏನೋ ಒಂದು ಈವೆಂಟ್ಸ್ ನಡೀತಾನೆ ಇರಬೇಕು. ಏನಾದರೂ ಒಂದು ಸ್ಪೋರ್ಟ್ಸ್ ಈವೆಂಟ್ ನಡಿಬೇಕು. ಸರ್ಕಾರಿ ಸ್ಕೂಲ್ನಲ್ಲಿ ಇವರೆಲ್ಲ ಬಂದು ಅಲ್ಲಿ ಭಾಗವಹಿಸೋ ರೀತಿಯಲ್ಲಿ ಏನೋ ಒಂದು ಮೇಳ ನಡೀಬೇಕು. ಇಂಥದ್ದು ಹೈಪ್ ಕ್ರಿಯೇಟ್ ಮಾಡಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ರಿವ್ಯೂ ಚೆಕ್ ಮಾಡೋ ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೇಗೆ ಕ್ವಾಲಿಟಿ ಇದೆ ಅಂತ 5 ಸ್ಟಾರ್ ರೇಟಿಂಗ್ ಇದೆಯಾ, 4 ಸ್ಟಾರ್ ರೇಟಿಂಗ್ ಇದೆಯಾ ಅಂತ ನೋಡೋ ರೀತಿಯಲ್ಲಿ ನಮಗೆ ನೀವು ಮಾಹಿತಿ ಕೊಡಿ. ಅವಾಗ ಖಂಡಿತವಾಗಿ ಸರ್ಕಾರಿ ಶಾಲೆ ಫುಲ್ ಆಗತ್ತೆ. ಎಸ್, ವೆಲ್ ಸರ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ಜನರಿಗೆ ತಿಳಿಬೇಕು ಅಂತೇಳಿ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಸಿಕ್ಕಾಪಟ್ಟೆ ಜಾಹೀರಾತುಗಳನ್ನು ಕೊಡುತ್ತೆ, ಆದ್ರೆ ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂಚೂರು ಗಮನನೇ ಹರಿಸಲ್ಲ ಎನ್ನುವಂಥದ್ದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕೃಷ್ಣ ಸರ್, ಈಗ ಪ್ರಮುಖವಾಗಿ ಸರ್ಕಾರ ಮತ್ತೊಂದು ಮಾತು ಹೇಳ್ತಾ ಇದೆ. ಏನಂತ ಹೇಳಿದ್ರೆ, ಈಗ ಮುಚ್ಚಿರುವ ಶಾಲೆಗಳನ್ನ ನಾವು ಪುನರಾರಂಭ ಮಾಡೋಕೆ ಸಿದ್ಧರಿದ್ದೀವಿ, ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರಕ್ರಿಯೆ ಜಾಸ್ತಿ ಆಗಬೇಕು ಅಂತೇಳಿ. ಸಾಧ್ಯನಾ ಸರ್ ಇದೆಲ್ಲ? ಸರ್, ಇದು ಒಳ್ಳೆ ಮಾತು. ಯಾವುದೇ ಒಂದು ಹೋಟೆಲ್, ಅದು ಸರ್ವಿಸ್ ಇಂಡಸ್ಟ್ರಿ, ಎಜುಕೇಷನ್ ಸರ್ವಿಸ್ ಇಂಡಸ್ಟ್ರಿ. ಒಂದು ಹೋಟೆಲ್ ಬೋರ್ಡ್ ಹಾಕಿದ ತಕ್ಷಣ ತಾನಾಗಿ ಯಾಕೆ ಹೋಗ್ತಾನೆ? ಎಜುಕೇಷನ್ ಫುಡ್ಡಲ್ಲಿ ಬೇಕಾದ್ರೆ ಟೇಸ್ಟು ಕ್ವಾಲಿಟಿ ಆಟೋಮೆಟಿಕ್ ಹೋಗ್ತಾನೆ. ಯಾವ್ದಾದ್ರು ಒಂದು ಸರ್ಕಾರಿ ಇದ್ದಲ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಕ್ವಾಲಿಟಿ ಎಜುಕೇಷನ್ ಅಂತ ಧೈರ್ಯವಾಗಿ ಧೀರನಾಗಿ ಮಾತಾಡಲಿ ನೋಡೋಣ. ಅಲ್ಲಿ ಯಾಕೆ ಅಂದರೆ ಅಲ್ಲಿ ಮಂತ್ರಿಗಳೇ ಅರ್ಹತೆ ಇಲ್ಲ ಮಾತಾಡೋಕ್ಕೆ. ಒಂದು, ನನಗೆ ಫಸ್ಟ್ ಆಫ್ ಆಲ್ ಯೋಗ್ಯತೆ ಬೇಕು. ನಾನು ಒಳ್ಳೆ ಶಿಕ್ಷಣ ಕೊಡ್ತೀನಿ, ಶಿಕ್ಷಕರನ್ನು ಶಾಲೆಯಲ್ಲಿ ಇಡ್ತೀನಿ, ಆಮೇಲೆ ಶಿಸ್ತಿನಲ್ಲಿ ಪಾಠಗಳು ನಡೆಯುತ್ತೆ ಅನ್ನೋಕ್ಕೆ ಕಾನ್ಫಿಡೆನ್ಸ್ಗೆ ಮೇಷ್ಟ್ರಿಲ್ಲ. ಅದಾದ್ರಿಂದ ಕ್ವಾಲಿಟಿ ಕೊಡ್ತೀನಿ ಅಂದರೆ ದಯವಿಟ್ಟು ಹೇಳ್ತೀನಿ ಕೇಳಿ, ತಾನಾಗೆ ಮಕ್ಕಳು ಬರ್ತಾರೆ, ಪೇರೆಂಟ್ಸು ಮುಂದಕ್ಕೆ ಬರ್ತಾರೆ. ನಿಮ್ಗೆ ಯಾವಾಗ ಕ್ವಾಲಿಟಿ ಬಗ್ಗೆ ನಿಮಗೆ ಧೈರ್ಯ ಇಲ್ಲ, ಇನ್ಯಾವ ಥರ ಇನ್ಸೆಂಟಿವೈಸೇಷನ್ ಕೊಟ್ಟರು ಕೂಡ ಆಗಲ್ಲ. ಆಮೇಲೆ ಇದ್ರ ಜೊತೆಗೆ ಇವಾಗೇನೋ ಹೈಸ್ಕೂಲಲ್ಲಿ ಕಡ್ಡಾಯ ಬಂದಿದೆಯಲ್ಲ, ಯಾರನ್ನು ಫೇಲ್ ಮಾಡಿ ಕುಡ್ದು ಅನ್ನೋದು ಬೇರೆ ಏನೋ ಇದೆ ಅಂತಲ್ಲ. ಫೇಲ್ ಮಾಡ್ಬೋದು ಅಂದರೆ ಅವನಿಗೇನು 40 ಬಂದರೂ ಪಾಸು, 90 ಬಂದರೂ ಪಾಸು, ಇವನೇನೇ 100% ರಿಸಲ್ಟ್ ಬಂದಾಯ್ತು, ಮುಗೀತು ಅವಂದು ಅಷ್ಟೇ. ಸೊ ಇಲ್ಲಿ ಅಕೌಂಟಬಿಲಿಟಿ ಅನ್ನೋದು ಶಿಕ್ಷಣದಲ್ಲಿ ಶಿಕ್ಷಕರಿಗಿಲ್ಲ. ಎರಡನೇದು, ಒಂದು ಪ್ರೊಫೆಷನಲಿಸಮ್ ಅಂತೂ ಮಿಸ್ಸಿಂಗು. ಇವರು ಹೇಳಿದ ನಿಮಗೆ ಡ್ರೈವು ಪ್ಲಸ್ ಆಮೇಲೆ ಮಾರ್ಕೆಟಿಂಗ್ ಅನ್ನೋದಕ್ಕೆ, ಸರ್ ಎಂಟೈರ್ ಇಂಡಿಯಾಲಿ ಇಷ್ಟು ಸ್ಟೇಟ್ಗಳಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2 ಈವನ್ ಇನ್ ರೆವೆನ್ಯೂ ಕಲೆಕ್ಷನ್. ದುಡ್ಡಿಲ್ಲ ಅಂತೆಲ್ಲ, ಬಟ್ ಸೇರ್ಕೊಂಡಿದ್ದಾರಲ್ಲ ದಡ್ರು ಅಷ್ಟೇ. ಶಿಕ್ಷಣ ಸಂಸ್ಥೆ, ಶಿಕ್ಷಣ ಇಲಾಖೆಯಲ್ಲಿ ಸೇರ್ಕೊಂಡ್ರೆ ಇದೇ ಕಾರಣ. ಎಲ್ಲರೂ ನಾವು ಒಂದು ಮಾಹಿತಿ ಕಾರ್ಯಕ್ರಮ ಕೊಡ್ತೀನಿ, ಸರ್ಕಾರಿ ಇಲ್ಲ, ನಮ್ಮ ಟೈಮ್ ಇಲ್ಲ ರೀ, ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ರೀ, ಈ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೆ. ವಾಲಂಟಿಯರ್ ಆಗಿ ಹೋಗಿ ಮಾಡ್ತೀನಿ ಅಂದರೂ ಕೂಡ ಅವರು ಅವಕಾಶ ಕೊಡ್ತಾ ಇಲ್ಲ. ಎಸ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಹಾಗೆಯೇ ತಿರುಮಲ ರಾವ್ ಸರ್, ಕೊನೆಯದಾಗಿ ಶಿಕ್ಷಣ ಈಗ ನಾವು ಆಗಲೇ ಮಾತಾಡಿದ ಹಾಗೆ ಬಿಸ್ನೆಸ್ ಆಗ್ತಾ ಇದೆ, ಸಾಕಷ್ಟು ರಾಜಕಾರಣಿಗಳದ್ದೇ ಶಿಕ್ಷಣ ಸಂಸ್ಥೆಗಳಿವೆ. ಈ ನಡುವೆ ಸುಧಾರಿಸಲೇಬೇಕು, ಒಂದಷ್ಟು ಕ್ರಮಗಳನ್ನು ಆಗಲೂ ಕೂಡ ಹೇಳಿದ್ರಿ. ಕೊನೆಯದಾಗಿ ಏನು ಹೇಳ್ತೀರಾ ಈ ವಿಚಾರದ ಕುರಿತು ಅಂತ ಹೇಳಿ? ನೋಡಿ, ಇಡೀ ಶಿಕ್ಷಣ ವ್ಯವಸ್ಥೆ ಚೈಲ್ಡ್ ಸೆಂಟರ್. ಓಕೆ, ಮಗುವೇ ಅಧಿಪತಿ ಶಿಕ್ಷಣಕ್ಕೆ. ಓಕೆ, ಅವನ ವಾಯ್ಸ್ ಎಲ್ಲಿ ಕೇಳುತ್ತೆ ಅಲ್ಲಿ ಸಾಮಾನ್ಯವಾಗಿ ಏನೂ ಆಗೋದಿಲ್ಲ. ಈಗ ನಾನು ಯಾವುದೋ ಶಿಡ್ಲಘಟ್ಟದ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಬಾಲಕರದ್ದು ಒಂದು
ಸಮಿತಿಯಲ್ಲಿ ಸಭೆ ನಡೀತಾ ಇತ್ತು. ಯಾವುದೋ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಬಾಲಕರ ಸಮಿತಿ ಮಾಡ್ತಾ ಇದೆ. ಓಕೆ. ಅಲ್ಲಿ ತರಕಾರಿ ಬೆಳೀತಾರೆ, ಅದು ಆ ತರಕಾರಿನಲ್ಲಿ ಮಧ್ಯಾಹ್ನದ ಉಪಹಾರ ಮಾಡತಕ್ಕಂಥದ್ದು, ಶಿಕ್ಷಕರು ಏನು ಮಾಡಬೇಕು, ಎಲ್ಲ ಮಗುವಿಗೆ ಇದು ಹಕ್ಕಿದೆ ಮಾತಾಡಲಿಕ್ಕೆ. ಅಂಥ ಒಂದು ಎನ್ವಿರಾನ್ಮೆಂಟನ್ನು ಆ ಊರಿನವರು, ಆ ಸ್ವಯಂ ಸೇವಾ ಸಂಸ್ಥೆಯವರು ಎಲ್ಲ ಸೇರಿಸಿ ಆ ಶಾಲೆ ಉಳಿಯೋಂಗೆ ಮಾಡಿದ್ದಾರೆ. ಆದ್ದರಿಂದ ಇದು ಬರೀ ಸರ್ಕಾರದಿಲ್ಲ, ನೀವು ಸೇರಬೇಕು, ನಾವು ಸೇರಬೇಕು, ರಾಜಕೀಯ ಇಚ್ಛಾಶಕ್ತಿ ಬೆಳಿಬೇಕು, ದುಡ್ಡು ಹರಿದು ಬರಬೇಕು, ಮನಸ್ಸು ಹರಿದು ಬರಬೇಕು. ಅವಾಗ ಸ್ಥಳೀಯರು, ಹಳೆ ವಿದ್ಯಾರ್ಥಿಗಳು, ಊರವರು ಎಲ್ಲರೂ ಸೇರ್ಬೇಕು, ಎಲ್ಲ ಸೇರಬೇಕು. ಆವಾಗ ಮಾತ್ರ ಉಳಿಸ್ಬೋದು ಶಾಲೆ. ಇದು ಕಷ್ಟವಲ್ಲ, ಕಷ್ಟ ಸಾಧ್ಯ. ಇಚ್ಛಾಶಕ್ತಿಯಿಂದ ಸಾಧ್ಯವೇ ಸಾಧ್ಯ ಅಂತನ ಅನೇಕ ದಕ್ಷಿಣ ಕನ್ನಡ ಶಾಲೆಗಳಲ್ಲಿ, ಉತ್ತರ ಕನ್ನಡ ಶಾಲೆಗಳಲ್ಲಿ, ಕೋಲಾರದ ಕೆಲವು ಶಾಲೆಗಳಲ್ಲಿ, ಚಿಕ್ಕಬಳ್ಳಾಪುರದ ಕೆಲವು ಶಾಲೆಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಎಸ್ ಸರ್, ಇನ್ನೊಂದು ವಿಚಾರ ಇದಕ್ಕೆ ಆ್ಯಡ್ ಆನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಸರ್ಕಾರಿ ಶಾಲೆಗಳಿಗೆ, ಕೆಲವೊಂದಿಷ್ಟು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನೋಡ್ದಂಗೆ ನಾನು ಸರ್ಕಾರಿ ಶಾಲೆಗಳಿಗೆ ಹೋಗೋಕ್ಕೆ ವಿದ್ಯಾರ್ಥಿಗಳಿಗೆ ಅಲ್ಲಿನ ಉದ್ಯಮಿಗಳಾಗಿರ್ಬೋದು, ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ಬಸ್ನ ವ್ಯವಸ್ಥೆ ಕಲ್ಪಿಸ್ತಾರೆ. ಈಗ ಖಾಸಗಿ ಶಾಲೆ ಮಕ್ಕಳು ಹೆಂಗೆ ಬಸ್ನಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಅವರು ಕೂಡ ಅದೇ ರೀತಿಯಲ್ಲಿ ಒಂದು ಶಾಲಾ ಬಸ್ನಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ. ಇಂಥ ವ್ಯವಸ್ಥೆಗಳೆಲ್ಲ ಇದೆ. ಈ ಕುರಿತಾಗಿ ಬೇರೆ ಕಡೆಗೂ ಕೂಡ ಇದು ಇಂಪ್ಲಿಮೆಂಟ್ ಆಗಬೇಕು. ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಅದೇ ಅಗೈನ್ ಅದು ಅಲ್ಲಿ ಬರೆದಿರ್ತಕ್ಕಂಥದ್ದು ಸಾಮಾಜಿಕ ಪ್ರಜ್ಞೆಯ ಒಂದು ಆಂದೋಲನೆ ಬಂದಿರೋದಲ್ಲಿ. ಓಕೆ. ಈಗ ನಮ್ಮ ಸರ್ಕಾರಿ ಶಾಲೆಯ ಒಬ್ಬ ಮುಖ್ಯೋಪಾಧ್ಯಾಯರು ಹಣವನ್ನು ಸಂಗ್ರಹಿಸಿ ಮಕ್ಕಳನ್ನು ವಿಮಾನದಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಹೌದು ಹೌದು. ಕೆಲವು ಮಕ್ಕಳುಗಳು ಪಕ್ಕದ ಊರು ನೋಡಿರೋದಿಲ್ಲ. ಬೆಂಗಳೂರಿರಲಿ, ಮೈಸೂರಿರಲಿ, ಕರ್ನಾಟಕದಲ್ಲಿ ಕರ್ನಾಟಕ ದರ್ಶನ ಅಂತ ಒಳ್ಳೆ ಪ್ರೋಗ್ರಾಮ್ ಇದೆ. ಬೀದರ್ನ ಹುಡುಗ ಕನ್ನಂಬಾಡಿ ನೋಡ್ತಾನೆ, ಕನ್ನಂಬಾಡಿ ಹುಡುಗ ಬೀದರ್ ಗೋಲ್ಗುಂಬಸ್ ನೋಡ್ತಾನೆ. ಎಲ್ಲವೂ ಇದೆ. ಅದನ್ನು ಸರಿ ಮಾಡ್ತಕ್ಕಂಥ ಒಂದು ಕ್ಲಾರಿಟಿ ಮಾಡ್ತಕ್ಕಂಥ ಒಂದು ಸರಿಯಾದ ದಿಕ್ಕಿನಲ್ಲಿ ಈ ಒಂದು ಮೆಷಿನರಿ ಆಡಳಿತ, ಶೈಕ್ಷಣಿಕ ಆಡಳಿತ ವ್ಯವಸ್ಥೆ ನಡೆಸಿದರೆ ಸರ್ಕಾರಿ ಶಾಲೆಗೆ ಉಳಿಸ್ಬೋದು, ಬೆಳೆಸ್ಬೋದು. ಎಸ್, ವೆಲ್ ಸರ್, ವೆಲ್. ಉಮರ್ ಶರೀಫ್ ಅವರೇ, ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸರ್ಕಾರಿ ಶಾಲೆಗಳನ್ನು ಉಳಿಸಲೇಬೇಕು. ಈಗ ಕೆಲವೊಂದಿಷ್ಟು ಶಾಲೆಗಳ ಅಂಕಿಅಂಶಗಳನ್ನು ಕೂಡ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. ಎಷ್ಟೆಲ್ಲ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮುಚ್ಚೋಗಿವೆ. ಅಲ್ಲಿ ಟೀಚರ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ಗಳ ಕೊರತೆ ಇದೆ, ಬರ್ತಾನೆ ಇಲ್ಲ, ಬೀಗ ಹಾಕೋ ಸ್ಥಿತಿಗೆ ಬಂದಿದೆ. ಇದೆಲ್ಲ ನಿಲ್ಲಬೇಕು, ಒಂದಷ್ಟು ಸರ್ಕಾರಿ ಶಾಲೆಗಳು ಇರಬೇಕು ಎನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋದಾದರೆ ಉಳಿವಿಕೆಗಾಗಿ ಇರುವಂಥ ಮಾರ್ಗಗಳು ಏನೇನು ಅಂತ ಹೇಳಿ. ಉಳಿವಿಕೆಗೆ ಫಸ್ಟು ಟಾಪ್ನಲ್ಲಿ ಯಾರಿದ್ದಾರೋ ಅವ್ರು ಸರಿಯಾಗಿರಬೇಕು. ಒಂದು ಸ್ಕೂಲನ್ನು ನಡೆಸ್ಬೇಕಂದ್ರೆ ಅದು CM ಕೈನಲ್ಲಿ ನಡೆಸೋಕ್ಕಾಗಲ್ಲ. CM ಬಂದು ಅಮೌಂಟ್ ಕೊಡ್ಬೋದು, ಇಲ್ಲ ಕೆಲವರು ರೂಲ್ಸ್ ರೆಗ್ಯುಲೇಷನ್ಸನ್ನ ಫಾಲೋ ಮಾಡಿ ಅಂತ ಹೇಳ್ಬೋದು, ಇಲ್ಲ ಸೂಪರ್ವೈಸ್ ಮಾಡ್ಬೋದು. ಬಟ್ ಅದನ್ನು ರನ್ ಮಾಡೋದು ಪ್ರಿನ್ಸಿಪಲ್. ಆ್ಯಕ್ಚುಲಿ ಈ ಪ್ರಿನ್ಸಿಪಲ್ಗಳು ಸರಿಯಾದ ರೀತಿಯಲ್ಲಿ ಅಲ್ಲಿ ಅವ್ರನ್ನ ಅಡ್ಮಿಷನ್ ಮಾಡಲಾದರೆ ಅವರು ಇಡೀ ಟೀಮನ್ನು ಸರಿಯಾದ ದಾರಿಗೆ ತೊಗೊಂಡೋಗ್ತಾರೆ. ಸೊ ಇಲ್ಲಿ ಏನಂದರೆ ಎಲ್ಲ ಸ್ಕೂಲ್ಸ್, ಇವನ್ ಪ್ರೈವೇಟ್ ಸ್ಕೂಲ್ಸು, ಅದರಲ್ಲಿ ಇರೋ ಚಾಲೆಂಜ್ ಏನಂದರೆ ಒಳ್ಳೆ ಪ್ರಿನ್ಸಿಪಲ್ಗಳು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಇವಾಗ ಏನಂದರೆ ಟೀಚರ್ಗಳು ಸಿಗ್ಬೋದು, ಬಟ್ ಅದು ಅವ್ರನ್ನ ಮ್ಯಾನೇಜ್ ಮಾಡಬೇಕಲ್ಲ. ಸೊ ಒಂದು ಸ್ಕೂಲಿನ ಸಕ್ಸಸ್ ಹಿಂದೆ ಇರೋದು ಪ್ರಿನ್ಸಿಪಲ್ ಅಂತ ನನ್ನ ನಂಬಿಕೆ ಇರೋದು. ಅದಕ್ಕೆ ಇನ್ವೆಸ್ಟ್ ಮಾಡೋರು ಟ್ರಸ್ಟಿ ಆಗಿರ್ಬೋದು, ಇಲ್ಲ ಅದಕ್ಕೆ ಬೇರೆ ರೀತಿಯಲ್ಲಿ ಕೆಲಸ ಮಾಡೋರೆಲ್ಲ ಇರ್ಬೋದು. ಒಳ್ಳೆ ರೀತಿಯಲ್ಲಿ ತರಬೇತಿ ಕೊಡಬೇಕಾಗಿರೋದು ಪ್ರಿನ್ಸಿಪಲ್ಸ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಟ್ರೈನರ್ ಅಂತ ಒಂದು ಪ್ರೋಸೆಸ್ ಇದೆ ಇನ್ ಮ್ಯಾನೇಜ್ಮೆಂಟಲ್ಲಿ, ಟ್ರೈನ್ ದ ಟ್ರೈನರ್ ಅಂತ. ಅದೇ ರೀತಿ ಇವಾಗ ಟ್ರೈನ್ ದ ಪ್ರಿನ್ಸಿಪಲ್ಸ್. ಸೊ ಅವರು ಒಂದು ನಿರ್ಧಾರ ತಗೊಂಡ್ಬಿಟ್ರೆ, ಒಂದು ಮೂವಿ ಕೂಡ ಬಂದಿದೆ, ರಿಯಲ್ ಟೈಮ್ ಸ್ಟೋರಿಯ ಹಿನ್ನೆಲೆಯಲ್ಲಿ ಸೂಪರ್ 30 ಅಂತ ಒಂದು ಮೂವಿ ಕೂಡ ಬಂತು. ಅದರಲ್ಲಿ ಏನು ತೋರಿಸ್ತಾರೆ ಅಂದರೆ, ಒಬ್ಬ ಮನುಷ್ಯ, ಅವನ ಹತ್ರ ಏನು ದುಡ್ಡಿಲ್ಲ, ಏನಿಲ್ಲ, ಅವನು ಬಂದು ಒಂದು ಸ್ಕೂಲ್ ನಡೆಸಬೇಕು, ಫ್ರೀಯಾಗಿ ಸ್ಕೂಲ್ ನಡೆಸಬೇಕಂತ ಉದ್ದೇಶ ಇಟ್ಕೊಂಡು ಅವನು ಗೌರ್ಮೆಂಟ್ ಸರ್ವಿಸ್ಗೋಸ್ಕರ ಅವ್ರಿಗೆ ಟ್ರೈನಿಂಗ್ ಕೊಡ್ತಾನೆ, ಬಡವರಿಗೆ. ಅದು ನಿಜವಾಗ್ಲೂ ನಡೀತಾ ಇದೆ, ಅದು ನಡೆದಿರೋದೆ, ನಾರ್ತ್ ಇಂಡಿಯಾನಲ್ಲೇ ನಡೆದಿದೆ. ಸೊ ಅದೇ ರೀತಿಯಲ್ಲಿ ಮೂವಿನಲ್ಲಿ ತೋರಿಸ್ತಾರೆ, ನಡೆಯೋಕ್ಕೆ ಸಾಧ್ಯತೆ ಇದೆ. ನೋಡಿ, ಫ್ಯಾನೇ ಬೇಕಂತಿಲ್ಲ, ಅಲ್ಲಿ ಒಳ್ಳೆ ಮೇಜು ಬೇಕಂತಿಲ್ಲ. ಅಲ್ಲಿ ಬೇಕಾಗಿರೋದು ಏನಂದ್ರೆ, ಆರ್ ವಿ ಹ್ಯಾವಿಂಗ್ ದ ರೈಟ್ ಆಟಿಟ್ಯೂಡ್? ಸರಿಯಾದ ಮೋಟಿವೇಶನ್ ನಡೀತಿದ್ಯಾ? ಸರಿಯಾದ ಮೋಟಿವೇಶನ್ ಇದ್ರೆ, ಒಂದು ಗುರಿ ನಮ್ಮಲ್ಲಿ ಇದ್ರೆ, ಬರೀ ಮರದ ಅಡಿಯಲ್ಲಿ ಕೂಡ ಗುರು ಶಿಷ್ಯರು ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಮರದ ಅಡಿಯಲ್ಲಿ ಕೂಡ ನಾವು ಕಲಿಬೋದು. ಅಷ್ಟು ಪ್ರೇಮ, ಮತ್ತೆ ನಾವು ಉರ್ದುನಲ್ಲಿ ಮೊಹಬ್ಬತ್ ಅಂತ ಹೇಳ್ಕೊತೀವಿ, ಲವ್ ಫಾರ್ ದ ಟೀಚರ್. ಟೀಚರ್ಗೆ ಅಂತ ಒಂದು ಮರ್ಯಾದೆ ಇರಬೇಕು. ಇವ್ರಿಗೆ ದೊಡ್ಡವ್ರಿಗೆ ಚಿಕ್ಕವ್ರು ಕಂಡ್ರೆ ಅವ್ರು ನೋಡಿದ್ರೆ ಒಂದು ಪ್ರೀತಿ ಇರಬೇಕು. ಅಂತಹ ಬಾಂಧವ್ಯವನ್ನು ಏರ್ಪಡಿಸಕ್ಕೆ ಒಂದು ಒಳ್ಳೆಯ
ಹೆಡ್ ಆಫ್ ದಿ ಅಥಾರಿಟಿ ಪ್ರಿನ್ಸಿಪಲ್ಗಳು ಇರಬೇಕಾಗಿದೆ. Yes, ಸೊ ನನ್ನ ಪ್ರಕಾರ ಏನಂದ್ರೆ ಮನಿ ಡಸ್ ನಾಟ್ ರನ್ ದ ಶೋ. Yes, ಆಟಿಟ್ಯೂಡ್, ನಿಮ್ಮ ಗುರಿ ಏನಿದೆ, ವಾಟ್ ಈಸ್ ಯುವರ್ ವಿಷನ್, ನಿಮ್ಮ ದೃಷ್ಟಿಕೋನ ಏನಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇನ್ನೂ ದೊಡ್ಡದಾಗಿ ಚರ್ಚೆ ಮಾಡೋ ರೀತಿಯಲ್ಲಿ ಕಾನ್ಫರೆನ್ಸಸ್ ನಡಿಬೇಕಾಗಿದೆ ಅಂತ ನನ್ನ ಅನಿಸಿಕೆ ಇರೋದು. ಎಸ್ ಕೃಷ್ಣ ಸರ್, ಏನು ಹೇಳ್ತೀರಾ ಸರ್? ಸರ್, ಇದ್ರ ಜೊತೆಗೆ ನಾನು ಶ್ರೀರಾಮ್ಪುರದಲ್ಲಿ ಒಂದು BBMP ಸ್ಕೂಲ್ ಇದೆ. ಓಕೆ. ಅದನ್ನು ರೋಟ್ರಿ ಇವರು ಜವಾಬ್ದಾರಿ ತಗೊಂಡು ರನ್ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಹಿಂದೆ ಒಬ್ಬರು ರಾಣಿ ಸತೀಶನ್ ಅವರು ಹೇಳಿದರು, ಮಂತ್ರಿ ಆಗಿದ್ದವರು, ವಾಟ್ ಗೌರ್ಮೆಂಟ್ ಕೆನಾಟ್ ಡೂ NGOs ಕ್ಯಾನ್ ಡೂ ಅಂತ ಹೇಳಿದರು. ಇವಾಗ ಎಷ್ಟೋ ಸರ್ಕಲ್ಗಳು ಮೇಂಟೈನ್ಡ್ ಬೈ ಅಂತಾರೆ, ಎಷ್ಟೋ ಪಾರ್ಕ್ಗಳು ಮೇಂಟೈನ್ಡ್ ಬೈ ಅಂತಿದ್ದಾರೆ. ಈ ಥರ ಸರ್ಕಾರಿ ಎಲ್ಲೆಲ್ಲಿ ನಡ್ಸೋಕ್ಕಾಗ್ತಾ ಇಲ್ಲ, ಕ್ಲೋಸ್ ಮಾಡೋದು ಬಂದಿದೆ. ವೈ ನಾಟ್ ವಿ ಗಿವ್ ಎ ಓಪನ್ ಆಪರ್ಚುನಿಟಿ? ಅವ್ರುಗಳು ಕೂಡ ಸಮಾಜ ಸೇವೆ ಮಾಡಬೇಕು ಅಂದಿದೆ, ಶಿಕ್ಷಣ ಸೇವೆ ಮಾಡಬೇಕು ಅಂದೆ. ದೀಸ್ ಆರ್ ದ ಸ್ಕೂಲ್ಸ್ ಅವೈಲಬಲ್. ವೈ ನಾಟ್ ಯು ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಸ್ಪಾನ್ಸರ್ಶಿಪ್ ಆಗಲಿ ಅಥವಾ ಒಂದು ಓನರ್ಶಿಪ್ ಆಗಲಿ ರನ್ ಮಾಡಿದ್ರೆ ಖಂಡಿತ ರನ್ ಆಗತ್ತೆ, ಉಳಿಯತ್ತೆ ಅಂತ ನಾ ಹೇಳ್ತೀನಿ. ವಾಟ್ ಗೌರ್ಮೆಂಟ್ cannot do, non-government organization can perform and prove ಅಂತ ನಾನು ಕೊನೆಯದಾಗಿ ಹೇಳ್ತೀನಿ. ವೆಲ್ ಸರ್. ಗಮನಿಸಿದ್ರೆ ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳ ಅಧೋಗತಿಗೆ ಕಾರಣ ಏನು ಎನ್ನುವಂಥ ವಿಚಾರದ ಕುರಿತು ಅತಿಥಿಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಉಮರ್ ಶರೀಫ್ ಅವರು ಶಿಕ್ಷಣ ತಜ್ಞರು, ಹಾಗೆಯೇ ತಿರುಮಲ ರಾವ್ ಸರ್ ಶಿಕ್ಷಣ ಪ್ರೇಮಿ, ಹಾಗೆಯೇ MK ಕೃಷ್ಣ ಅವರು ಚಿಂತಕರು. ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳ ಸ್ಥಿತಿ ನಿಜಕ್ಕೂ ಕೂಡ ಹದಗೆಡ್ತಾ ಇದೆ. ಮಳೆಗಾಲ ಬಂದರೆ ಶಾಲೆ ಸೋರುತ್ತೆ, ಕೂರೋಕ್ ಮೇಜಿಲ್ಲ, ಶಿಕ್ಷಕರ ಕೊರತೆ ಇದೆ. ಈ ನಡುವೆ ಖಾಸಗಿ ಶಾಲೆಗಳತ್ತ ಮಕ್ಕಳನ್ನ ಕಳಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಅವರು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳುಹಿಸ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸರ್ಕಾರ ಕೂಡ ಗಮನ ಹರಿಸಬೇಕು. ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ, ಶಾಲೆಗಳ ಸ್ಥಿತಿ ಈ ಮಟ್ಟಕ್ಕೆ ಬಂದರೂ ಕೂಡ ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ, ಬಜೆಟ್ನಲ್ಲಿ ಎತ್ತಿಟ್ಟಂತ ಹಣವೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಸರ್ಕಾರಿ ಶಾಲೆಗಳು ಉಳಿಬೇಕು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗಳಿಗೆ ಹೋಗಬೇಕು ಎನ್ನುತ್ತಾ ಮನವಿಯನ್ನು ಮಾಡಿಕೊಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.